ನಮಸ್ಕಾರ. ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಕ್ವಾಡ್ರಾಟಿಕ್ ಇಕ್ವೇಷನ್ ಇವತ್ತಿನ ಕ್ಲಾಸ್ ಥರ್ಡ್ ಕ್ಲಾಸ್ ಆಗಿರುತ್ತೆ. ಆಲ್ರೆಡಿ 2 ಕ್ಲಾಸ್ ಕಂಪ್ಲೀಟ್ ಮಾಡಿದ್ದೀವಿ ಕ್ವಾಡ್ರಾಟಿಕ್ ಇಕ್ವೇಷನ್ದು. ನೆನ್ನೆ ಕ್ಲಾಸಲ್ಲಿ ಇನ್ನೂ ಕೆಲವೊಂದು ಕ್ವಶನ್ಸ್ಗಳು ಕಂಪ್ಲೀಟ್ ಆಗಬೇಕಾಗಿತ್ತು, ಬಟ್ ಆ ಕ್ಲಾಸಲ್ಲಿ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ಅದು ಕಂಟಿನ್ಯೂ ಆಗಲಿಲ್ಲ ಕ್ಲಾಸ್. ಆ ಕ್ವಶನ್ಸ್ಗಳು ಮತ್ತು ಇವತ್ತಿನ ಈ ಕ್ಲಾಸಿನ ಇಂಪಾರ್ಟೆಂಟ್ ಕ್ವಶನ್ಸ್ಗಳನ್ನು ಇವತ್ತು ಡಿಸ್ಕಸ್ ಮಾಡೋಣ. ಕಾನ್ಸೆಪ್ಟ್ಗಳು ಕೆಲವೊಂದು ಇರ್ತವೆ, ಅವುಗಳನ್ನು ಕೂಡ ಇವತ್ತು ಡಿಸ್ಕಸ್ ಮಾಡಲಾಗತ್ತೆ. ಅಂದರೆ ಕೆಲವೊಂದು ಲೆವೆಲ್ ಅಪ್ ಆಗಿರೋ ಕ್ವಶನ್ಸ್ಗಳದ್ದು ಕೆಲವೊಂದಿಷ್ಟು ಕಾನ್ಸೆಪ್ಟ್ಗಳನ್ನು ನಾವು ಕಲಿಬೇಕಾಗತ್ತೆ, ಅದನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ಇದಕ್ಕಿಂತ ಮೊದಲು ನಾವು ಕ್ವಾಂಟಲ್ಲಿ 3 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ. ನಂಬರ್ ಸಿಸ್ಟಮು, ಸಿಂಪ್ಲಿಫಿಕೇಶನ್, ಅಪ್ರಾಕ್ಸಿಮೇಷನ್, ನಂಬರ್ ಸೀರೀಸ್. ಆಮೇಲೆ ರೀಸನಿಂಗಲ್ಲಿ 2 ಚಾಪ್ಟರ್ ಕಂಪ್ಲೀಟ್ ಮಾಡಿದ್ದೀವಿ, ಅಲ್ಫಾನ್ಯೂಮೆರಿಕ್ ಸೀರೀಸ್ ಮತ್ತು ಸಿಲೋಲಿಸಮ್. ಆ ವಿಡಿಯೋಗಳು ನೋಡಿರಲಿಲ್ಲ ಅಂತಂದರೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ವಿಡಿಯೋಗಳು ನೋಡ್ಕೋಬೋದು. ಓಕೆ. ಆಮೇಲೆ ನಿಮ್ದು ಏನೇ ಡೌಟ್ ಇದ್ರು ಡೌಟ್ ಕ್ಲಾರಿಫೈ ಮಾಡೋಕ್ಕೋಸ್ಕರನೇ ಒಂದು ಗ್ರೂಪ್ ಮಾಡಲಾಗಿದ್ದು, ವಾಟ್ಸಪ್ ಗ್ರೂಪನ್ನು ಜಾಯ್ನ್ ಆಗ್ಬೋದು. ನೀವು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ, ಅಲ್ಲಿಂದ ನೀವು ಆ ಗ್ರೂಪನ್ನು ಜಾಯ್ನ್ ಮಾಡ್ಕೋಬೋದು. ಈ ಹಿಂದಿನ ವಿಡಿಯೋಗಳು ನೀವು ನೋಡಿರಲಿಲ್ಲ ಅಂತ ನೋಡ್ಕೊಂಡ್ ಬನ್ರಿ, ಯಾಕಂದ್ರೆ ಆ ವಿಡಿಯೋ ನೋಡದೆ ಈಗ ಡೈರೆಕ್ಟಾಗಿ ಸಾಲ್ವ್ ಮಾಡೋಕ್ಕಾಗಂಗಿಲ್ಲ. ಇನ್ನು ಯಾರಾದರೂ ಲಾಸ್ಟ್ ವರ್ಷ ಹಳೆ ವರ್ಷಗಳಲ್ಲಿ ಈ ಕ್ವಾಡ್ರಾಟಿಕ್ ಇಕ್ವೇಷನ್ ಸಾಲ್ವ್ ಮಾಡಿದ್ರೆ ಅವರಿಗೆ ಈಸಿ ಆಗುತ್ತೆ. ಬಟ್ ಫಸ್ಟ್ ಟೈಮ್ ಈ ಕ್ಲಾಸ್ ಕೇಳ್ತಿರೋರಿಗೆ ಆ ವಿಡಿಯೋಗಳು ನೋಡದೆ ಇದನ್ನು ನೋಡಿದ್ರೆ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ. ಓಕೆ. ಈ ವಿಡಿಯೋಗಳು ಇಷ್ಟ ಆಗ್ತಿದ್ರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡ್ಕೊಡ್ರಿ. ಆಮೇಲೆ ಈ ವಿಡಿಯೋಗಳು ರೆಡಿ ಮಾಡೋಕ್ಕೆ ಸಿಕ್ಕಾಪಟ್ಟೆ ಎಫರ್ಟ್ ತಗೊಳುತ್ತೆ. ನಿಮ್ದು ಏನೇ ಅಭಿಪ್ರಾಯ ಇರಲಿ, ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ. ನಿಮ್ದು ಏನು ಡೌಟ್ ಇದ್ರು, ಆಮೇಲೆ ನಿಮ್ಮ ಈ ವಿಡಿಯೋಗಳ ಬಗ್ಗೆ ಏನಾರ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಬೇಕಾಗಿತ್ತು, ಈ ರೀತಿ ಆ ರೀತಿ ಹಿಂಗೆ ಏನಾರು ಹೇಳೋದಿದ್ರೆ ಕೂಡ ಅದನ್ನು ನೀವು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ಅಥವಾ ಗ್ರೂಪಲ್ಲಿ ಹೇಳ್ಬೋದು. ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ. ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ಲಾಸ್ ಥರ್ಡ್. ನಿನ್ನೆ ದಿನ ಉಳಿದಿರೋ ಕ್ವಶನ್ಸ್ಗಳನ್ನು ಕಂಪ್ಲೀಟ್ ಮಾಡೋಣ. ಮೊದಲು ನಿನ್ನೆ ದಿನ ನಾವು ಕ್ವಶನ್ಸ್ ಎಷ್ಟು ಉಳಿಸಿದ್ದೀವಿ ಅಂತಂದರೆ, 1 ಸೆಕೆಂಡ್, ಕ್ವಶನ್ ನಂಬರ್ 38 ಬಂತ. ಕ್ಲಾಸ್ ಥರ್ಡ್ದು ನಿನ್ನೆ ದಿನ ಕ್ವಶನ್ ನಂಬರ್ 27 ಆಗಿತ್ತು ಅನ್ಸುತ್ತೆ. 28 ಆಗಿತ್ತು, 27. 28 ಇದು ಹೋಮ್ವರ್ಕ್ ಕೊಡಲಾಗಿತ್ತು. 29 ಸಾಲ್ವ್ ಮಾಡಿರಿ ಇವಾಗ. ಕ್ವಶನ್ ನಂಬರ್ 29. ನಿನ್ನೆದು ಒಂದು 2-3 ಕ್ವಶನ್ಸ್ಗಳಿದ್ದಾವೆ. ಆ ನಿನ್ನೆ ಕ್ವಶನ್ಸ್ಗಳಲ್ಲಿ ನಾನು ಕೆಲವೊಂದು ಕ್ವಶನ್ಸ್ಗಳು ಅಪ್ಡೇಟ್ ಮಾಡಿದ್ದೀನಿ, ಅವು ಕೂಡ ಸಾಲ್ವ್ ಮಾಡೋಣ. ಓಕೆ. ಫಸ್ಟ್ ಕ್ವಶನ್ಸ್ ತಗೊಳ್ಳಿ. ನಿನ್ನೆದು ಇದು ನಿನ್ನೆ ಮುಗಿಬೇಕಾಗಿತ್ತು, ಹಾಕಿರಲಿಲ್ಲ. ಒಂದು ಕ್ವಶನಿಗೆ 1 ನಿಮಿಷ ಟೈಮ್ ಇರುತ್ತೆ. ಓಕೆ. ಮೊದಲು ಎಕ್ಸ್ ಸಾಲ್ವ್ ಮಾಡೋಣ. 1 ಸೆಕೆಂಡು. ಓಕೆ. ಮೊದಲು ಎಕ್ಸ್ ಸಾಲ್ವ್ ಮಾಡೋಣ. ಎಕ್ಸ್ ಏನಿದಾವೆ ನೋಡೋಣ. ಎಕ್ಸ್ ಏನೈತೆ 4x² - 23x + 30. ಮೈನಸ್ ಪ್ಲಸ್ ಇದ್ದಾಗ ಏನಾಗುತ್ತೆ, ರೂಟ್ಸ್ಗಳು ಪ್ಲಸ್ ಬರ್ತವೆ ಅಂತ ಹೇಳಿದ್ದೆ ನಾನು. ಇವಾಗ ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಬರ್ತಾವೆ ಅಂದರೆ ಎರಡೂ ರೂಟ್ಗಳನ್ನು ಆ್ಯಡ್ ಮಾಡಿದಾಗ 23 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 30 ಬರಬೇಕು. 30 ಬರ್ಬೇಕಂತ ನಾವು ಅನ್ಕೋತೀವಿ, ಬಟ್ ಕೋಎಫಿಷಿಯಂಟ್ ಏನೈತೆ 4 ಐತೆ. ಅದಕ್ಕೋಸ್ಕರ ಈ ಕೋಎಫಿಷಿಯಂಟಿಂದ ಮಲ್ಟಿಪ್ಲೈ ಮಾಡ್ಬೇಕು ನಾವು ಕಂಪಲ್ಸರಿ. 30 × 4 3 × 4 12 120 ಆಯ್ತು. ಮಲ್ಟಿಪ್ಲೈ ಮಾಡಿದಾಗ 120 ಬರಬೇಕು, ಆ್ಯಡ್ ಮಾಡಿದಾಗ 23 ಬರಬೇಕು. ಆ ರೀತಿಯ ಇದರಿಂದ ನೋಡ್ಬೇಕು. ಇವಾಗ 15 × 4 60, 15 × 8 120. 15 × 4 ಅಂದರೆ 60 ಆಯಿತು. ಆ 4 15 × 4 60, ಆಮೇಲೆ 60 × 2 ಮಾಡಿದ್ರೆ 120 ಆಗುತ್ತೆ. ಅಂದರೆ 15 × 8 ಮಾಡ್ಕೊಳ್ಳೋಣ. 15ರಲ್ಲಿ 8 ಸೇರಿಸಿದ್ರೆ 23 ಕರೆಕ್ಟ್. ಆ್ಯಡ್ ಮಾಡಿದಾಗ 23, ಮಲ್ಟಿಪ್ಲೈ ಮಾಡಿದಾಗ 120.
ಎಕ್ಸ್ದ ವ್ಯಾಲ್ಯೂಗಳು ಏನು ಬಂತು 15,8. ಈ ಡಿವೈಡ್ ಮಾಡೋದನ್ನ ಹಂಗೆ ಇಡ್ರಿ, ಅದು ಆಮೇಲೆ ಹೇಳ್ತೀನಿ ನಾನು. ಡಿವೈಡ್ ಬೈ ಇದು ಎದರದೈತಿ, ಇದು 4x ವ್ಯಾಲ್ಯೂ ಆಯಿತು. ನೆಕ್ಸ್ಟ್ ಈ ಕಡೆ ಬರೋಣ, y ಇದ್ ಕಡೆ ಬರೋಣ. ಇವಾಗ y ಕಡೆ ಏನೈತೆ, ಇಲ್ಲಿ ಕೂಡ ಪ್ಲಸ್ ಮೈನಸ್, ಇದು ಮೈನಸ್ ಪ್ಲಸ್ ಐತೆ. ಮೈನಸ್ ಪ್ಲಸ್ ಅಂದ್ರೆ ಪ್ಲಸ್ ಪ್ಲಸ್ ಬರ್ತಾವೆ, ಅಂದ್ರೆ ಆ್ಯಡ್ ಮಾಡಿದಾಗ 14 ಬರಬೇಕು, ಸಬ್ಸ್ಟ್ರಾಕ್ಟ್ ಮಲ್ಟಿಪ್ಲೈ ಮಾಡಿದಾಗ 8 × 6 ಬರಬೇಕು. 8 6 48, 8 + 6 ಅಂದ್ರೆ 14. ಓಕೆ, ಇದ್ರದ್ದು ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಮಲ್ಟಿಪ್ಲೈ ಮಾಡಿದಾಗ 8 6 ಐತೆ, ಆ್ಯಡ್ ಮಾಡಿದಾಗ 8 6 ಆ್ಯಡ್ ಮಾಡಿದ್ರೆ 14 ಬರುತ್ತೆ. ಅಂದರೆ ವಾಯ್ದು ವ್ಯಾಲ್ಯೂ ಏನು ಬಂತು 8 and 6. ಬಟ್ ಇದು ವಾಯ್ದಲ್ಲ, 6y ವ್ಯಾಲ್ಯೂ ಇದು. ಇವಾಗ ಏನು ಮಾಡ್ತೀರಾ ನೀವು, ಇದು ಡೈರೆಕ್ಟಾಗಿ ಅಂದರೆ ಒಂದೊಂದ್ಸತಿ ಏನಾಗ್ಬಿಡುತ್ತೆ, ಇಲ್ಲಿ 4 ಅದ, ಇಲ್ಲಿ 4 ಬಂತಂದ್ರೆ ಎರಡು ಕ್ಯಾನ್ಸಲ್ ಆಗಿ ಡೈರೆಕ್ಟ್ 15 8 and 8 6 ಕಂಪೇರ್ ಮಾಡ್ಬೋದು. ಅಥವಾ ಇದರಲ್ಲಿ 2 ಐತೆ, ಇದರಲ್ಲಿ 2 ಐತೆ ಅಂದರೆ ಇದು 2x = 15,8 ಅಂತ ಬರೋದು. ಇದರೊಳಗಿನ 2 ಆಯಿತು, 3y = 8/6 ಅಂತ ಬರೀಬೋದು. ಇವಾಗ ಇದೆ ಏನಾಗುತ್ತೆ, ಎಕ್ಸ್ದ ವ್ಯಾಲ್ಯೂ 7.5 and 4 ಆಗುತ್ತೆ. ಇಲ್ಲಿ ವಾಯ್ದು ವ್ಯಾಲ್ಯೂ ಏನಾಗುತ್ತೆ, ವಾಯ್ದು ವ್ಯಾಲ್ಯೂ 3 2 6 3 6 18 ಅಂದರೆ 2.66 ಆಗುತ್ತೆ. ಆಮೇಲೆ 3 2 6 2 ಆಗುತ್ತೆ. ಇದ್ರದ್ದು ವ್ಯಾಲ್ಯೂ ಇಷ್ಟ ಆಯಿತು. ವಾಯ್ದು ಮತ್ತು ಎಕ್ಸ್ದ ವ್ಯಾಲ್ಯೂ ಈ ರೀತಿ ಬರುತ್ತೆ. ನಾನು ಇದು ಯಾಕೆ ಹೇಳಿದೆ ಅಂತಂದರೆ, ಕೆಲವೊಂದು ಸತಿ ಇದೇನಿರ್ತಲ್ಲ ಕೋಎಫಿಷಿಯಂಟ್, ಎರಡು ಕೋಎಫಿಷಿಯಂಟ್ ಸೇಮ್ ಬಂದಾಗ ಡಿವೈಡ್ ಮಾಡೋ ಅವಶ್ಯಕತೆನೇ ಇರಲ್ಲ. ಇನ್ ಕೇಸ್ ಒಂದೊಂದು ಸತಿ ಈ ಕೋಎಫಿಷಿಯಂಟ್ ಡಬಲ್ ಈ ಕೋಎಫಿಷಿಯಂಟ್ ಇರ್ತೈತೆ, ಅವಾಗ ಏನು ಮಾಡಬೇಕು, ಈ ಕೋಎಫಿಷಿಯಂಟನ್ನು ಭಾಗ ಮಾಡೋದು ಬಿಟ್ಬಿಡೋದು. ಈಗ ಇದು 4 ಇತ್ತು, 8 ಇತ್ತಂದರೆ ಇದನ್ನು ಡೈರೆಕ್ಟ್ ಭಾಗ ಮಾಡೋದು ಬಿಟ್ಬಿಡೋದು, ಇದಕ್ಕೆ ಒಂದು ಸರಿ ಡಿವೈಡೆಡ್ ಬೈ 2 ಮಾಡಿಬಿಡೋದು. ಅದು ಕ್ವಶನ್ಸ್ಗಳು ಮುಂದೆ ಬಂದಾಗ ಅರ್ಥ ಆಗುತ್ತೆ ನಿಮಗೆ. ಇನ್ನೂ ಕ್ವಶನ್ಸ್ಗಳು ಸಿಕ್ಕಾಬಿಟ್ಟಿದ್ದಾವೆ, 50-60 ಕ್ವಶನ್ಸ್ಗಳು. ಟೋಟಲ್ ಈಗ 29 ಇದೆ ಅಲ್ಲ, 60 ಕ್ವಶನ್ಸ್ಗಳ ಮಟ್ಟ ಹೋಗುತ್ತೆ. ಓಕೆ, ಇವಾಗ ಕಂಪೇರ್ ಮಾಡಿರಿ. 7.5 2.66 ಕಂಪೇರ್ ಮಾಡಿದ್ರೆ 7.5 ಇಸ್ ಗ್ರೇಟರ್ ಆಗುತ್ತೆ. 7.5 2 ಜೊತೆ ಕಂಪೇರ್ ಮಾಡಿದ್ರು ಕೂಡ ಗ್ರೇಟರ್ ಆಗುತ್ತೆ. 4 2.66 ಜೊತೆ ಕಂಪೇರ್ ಮಾಡಿದ್ರು ಕೂಡ ಗ್ರೇಟರ್ ಆಗುತ್ತೆ. 4 2 ಜೊತೆ ಕಂಪೇರ್ ಮಾಡಿದ್ರು ಕೂಡ ಗ್ರೇಟರ್ ಆಗುತ್ತೆ. ಇದರ ಆನ್ಸರ್ ಏನಾಯಿತು, ಗ್ರೇಟರ್. ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ ವೈ. ಓಕೆ, ನೆಕ್ಸ್ಟ್ ಕ್ವಶನ್ಗೆ ಬನ್ನಿರಿ. ಕೆಲವೊಂದು ಸತಿ ಡಿವೈಡ್ ಮಾಡೋದಾಗಲಿಲ್ಲ ಅಂತಂದ್ರೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಕೂಡ ಮಾಡ್ಬೋದು. ಅದನ್ನು ಈ ಕ್ವಶನಲ್ಲಿ ನೋಡೋಣ, ಟ್ರೈ ಮಾಡಿರಿ ನೀವು. ಈ ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ, ಸುಮ್ಮನೆ ಟೈಮ್ ಕೊಟ್ಟಂಗೆ ಐತೆ ನಿಮಗೆ. ಇದೇನೈತೆ, 2x² - 5x - 52 ಐತೆ. ಇದು ವಾಯ್ದು ವ್ಯಾಲ್ಯೂ ಏನದ 3y² + y - 44 ಅಂತ. ಇಲ್ಲಿ ಮೈನಸ್ ಇಲ್ಲಿ ಮೈನಸ್ ಬಂದಿರೋದ್ರಿಂದ ಡೈರೆಕ್ಟ್ ಆನ್ಸರ್ C and D ಆಯಿತು. ಬಟ್ ಸುಮ್ಮನೆ ಇಲ್ಲೊಂದು ಕಾನ್ಸೆಪ್ಟ್ ಐತೆ, ತಿಳಿಸೋಕ್ಕೋಸ್ಕರ ನಾನು ಇದನ್ನು ಸಾಲ್ವ್ ಮಾಡ್ತೀನಿ. 52 ಅದಲ್ಲ, 52 × 2 52 × 2 104. 104 ಮಲ್ಟಿಪ್ಲೈ ಮಾಡಿದಾಗ ಬರಬೇಕು -104. ಬಟ್ ಇದು ಮೈನಸ್ ಐತೆ ಅಂದರೆ ಒಂದು ದೊಡ್ಡದಿರುತ್ತೆ, ಒಂದು ಸಣ್ಣದಿರುತ್ತೆ. ಒಂದು ದೊಡ್ಡದ್ರಲ್ಲಿ ಒಂದು ಸಣ್ಣದು ಅಂದರೆ ಸಬ್ಸ್ಟ್ರಾಕ್ಟ್ ಮಾಡಿದಾಗ 5 ಬರಬೇಕು, ಮಲ್ಟಿಪ್ಲೈ ಮಾಡಿದಾಗ 104 ಬರಬೇಕು. ಆ ರೀತಿ ಎರಡು ನಂಬರ್ಗಳನ್ನು ನಾವು ಕಂಡುಹಿಡಿಯೋಣ. ಮೊದಲು ಇದನ್ನು ಡಿವೈಡ್ ಮಾಡ್ತಾ ನೋಡೋಣ. 4 ಹೋದರೆ 4 2 8, 4 6 24, 26 ಬಂತು. 4 × 26 ಆಯಿತು. ಅದನ್ನೇ ಇನ್ನೂ ಹೋದರೆ 13 2 26, 13 × 2 8 4 ಆಗುತ್ತೆ. 4 2 8, 13 × 8 ಆಗುತ್ತೆ. 13ರಲ್ಲಿ 8 ಹೋದರೆ 5 ಕರೆಕ್ಟ್ ಬಂತು. ಅಂದರೆ ಇದ್ರ ವ್ಯಾಲ್ಯೂ ಏನು ಬಂತು, ಎಕ್ಸ್ದು 2x ವ್ಯಾಲ್ಯೂ 13 and 8 ಇವೆರಡು ಇದ್ರ ವ್ಯಾಲ್ಯೂ ಬಂತು. ಸಿಂಬಲ್ ಏನಾಗುತ್ತೆ, ಈ ದೊಡ್ಡದ್ರ ಸಿಂಬಲ್ ಏನೈತಲ್ಲ, ಇಲ್ಲಿ ಮಧ್ಯದ ಸಿಂಬಲ್ ಏನೈತಲ್ಲ, ಎಕ್ಸ್ದು ಕೋಎಫಿಷಿಯಂಟ್ ಸಿಂಬಲ್ ಮೈನಸ್ ಅದ, ಅಂದರೆ ಸಣ್ಣದಕ್ಕೆ ಆ ಸಿಂಬಲ್ ಹೋಗುತ್ತೆ, ದೊಡ್ಡದಕ್ಕೆ ಹೋಗಂಗಿಲ್ಲ. ಇದು ಬಂತ. ಇದರಲ್ಲಿ ನೋಡೋಣ, ಇದು ಡಿವೈಡ್ ಮಾಡಕ್ಕೆ ಹೋಗ್ಬಾರ್ದು. ಇವಾಗ ಇದರಲ್ಲಿ ಬರೋಣ. ಇದರಲ್ಲಿ ಬಂದಾಗ ಕೆಲವೊಂದು ಸತಿ 2 3 ಐತೆ, ದೊಡ್ಡ ದೊಡ್ಡ ನಂಬರ್ ಬರ್ತಾವೆ. ಆ ಟೈಮಲ್ಲಿ ಯಾವ ರೀತಿ ಮಾಡೋಕ್ಕೋಸ್ಕರ ಇದಕ್ಕೆ ಎಕ್ಸಾಂಪಲ್ ಕೊಡ್ತೇನೆ. ಓಕೆ, ಇದರಲ್ಲಿ ಬನ್ನಿರಿ. ಇದು = 0 ಐತೆ. 44 ಅದ, 44 11 × 4 ಬರೀಬೇಕು, × 3 ಮಲ್ಟಿಪ್ಲೈ ಮಾಡಿದಾಗ ಈ ವ್ಯಾಲ್ಯೂ ಬರಬೇಕು. ಆ್ಯಡ್ ಮಾಡಿದಾಗ 1 ಬರಬೇಕು. ಸಾರಿ, ಆ್ಯಡ್ ಅಲ್ಲ, ಸಬ್ಸ್ಟ್ರಾಕ್ಟ್ ಮಾಡಿದಾಗ 1 ಬರಬೇಕು.
ಅಂದರೆ 4 ಮೂರಲೆ 12, 11 ಇಂಟು 12 ಆಗುತ್ತೆ. 12ರಲ್ಲಿ 11 ಹೋದರೆ 1 ಬರ್ತದೆ, +1 ಬಂತು. ಅಂದರೆ ಇವಾಗ ಇದ್ರದ್ದು ದೊಡ್ಡದ್ರದ್ದು ಪ್ಲಸ್ ಆಯ್ತು, ಇದ್ರದ್ದು ಮೈನಸ್ ಆಯ್ತು. ಬಟ್ ಇದು 0 ಈ ಕಡೆ ಇರೋದು, 0 ಆ ಕಡೆ ಒಂದು ರೂಟ್ ಹೊರಗಡೆ ಬಂದಾಗ ಏನು ಬರ್ತೈತಿ, y ವ್ಯಾಲ್ಯೂ 3y ವ್ಯಾಲ್ಯೂ ಏನಾಯ್ತು 11 ಇರೋದು, ಸಣ್ಣದಿರೋದಕ್ಕೆ ಈ ಸಿಂಬಲೇ ಬರುತ್ತೆ. ಅಂದರೆ 11 ಪ್ಲಸ್ ಆಯಿತು, -12 ಆಯಿತು. ಇವೆರಡು ವ್ಯಾಲ್ಯೂ ಬಂತು. ಇವಾಗ ಕಂಪೇರ್ ಮಾಡಿ ನೋಡ್ರಿ ನೀವು, ಇದು 13 ದೊಡ್ಡದಾಗತ್ತಾ ಇದಕ್ಕಿಂತ, ಅದಕ್ಕೋಸ್ಕರ ಒಂದ್ಸರಿ ಗ್ರೇಟರ್. 8 ಇವೆರಡಕ್ಕಿಂತ ಸಣ್ಣದಾಗತ್ತಾ ಲೆಸ್ಸರ್, ಅದಕ್ಕೋಸ್ಕರ ಆನ್ಸರ್ C and D. ಬಟ್ ನಾನು ಇಲ್ಲಿ ಇದು ಹೇಳೋಕ್ಕೋಸ್ಕರ ಈ ಕ್ವಶನ್ ಬಿಡಿಸಿಲ್ಲ. ಇಲ್ಲಿ ಈ ರೀತಿ ಬಂದಾಗ ಇವಾಗ ಇದಕ್ಕೆ ಡಿವೈಡ್ ಮಾಡ್ಕೊತು 13/2 ಮಾಡಿ ಅದರದನ್ನ ಡಿವೈಡ್ ಮಾಡ್ಕೊಂಡು ಆಮೇಲೆ ಇಲ್ಲಿ 11/3 ಮಾಡಿ ಅದರದ್ದು ಎಷ್ಟು ಪಾಯಿಂಟ್ ವ್ಯಾಲ್ಯೂ ಬರ್ತೈತಿ, ಆ ರೀತಿ ನಿಮ್ಗೆ ಡಿವೈಡ್ ಮಾಡೋದು. ಕೆಲವೊಂದ್ಸತಿ ನಿಯರೆಸ್ಟ್ ರೂಟ್ಗಳು ಬರ್ತವೆ, ಸ್ವಲ್ಪ ಅಷ್ಟೇ ದೊಡ್ಡದು ಸಣ್ಣದಾಗುತ್ತೆ. ಆ ಟೈಮಲ್ಲಿ ಪಾಯಿಂಟಲ್ಲಿ ಡಿವೈಡ್ ಮಾಡ್ತಾ ಹೋದರೆ ಸ್ವಲ್ಪ ಟೈಮ್ ಜಾಸ್ತಿ ಹೋಗುತ್ತೆ. ಅವಾಗ ಏನು ಮಾಡ್ಬೇಕಂದ್ರೆ ಇದ್ರದ್ದು ಏನೈತಲ್ಲ, ಇದ್ರ ಕೋಎಫಿಷಿಯೆಂಟ್ ಆಮೇಲೆ ಇದ್ರ ಕೋಎಫಿಷಿಯೆಂಟ್ ಎಕ್ಸ್ಚೇಂಜ್ ಮಾಡ್ರಿ. ಈಗ 2x ಐತಿ, ಇದನ್ನ ನೀವು 13/2 ಮಾಡ್ತೀರಾ. ಈ 2 ಅನ್ನ ಇದಕ್ಕೆ ಇಂಟು 2 ಮಾಡಬೇಕು. ಇದೇ 2 ಅನ್ನ ಇದಕ್ಕೆ ಪಟ್ಟು ಇಂಟು 2 ಮಾಡ್ರಿ. ಇವಾಗ ಇಲ್ಲಿ 11 ಇಂಟು 2 22 ಆಗುತ್ತೆ. 12 24 ಆಗುತ್ತೆ. 24 -24. ಇದೇನಾಯ್ತು, ಇದು ಎಕ್ಸ್ದ ವ್ಯಾಲ್ಯೂ, ಇದು ಎಕ್ಸ್ದ ವ್ಯಾಲ್ಯೂ ಆಯ್ತು, ಸಾರಿ ವೈದ ವ್ಯಾಲ್ಯೂ ಆಯ್ತು. ಇವಾಗ ಇದ್ರ 3 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡ್ರಿ. 3 ಅನ್ನ ಇದಕ್ಕೆ ಮಲ್ಟಿಪ್ಲೈ ಮಾಡಿದಾಗ 13 ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ, 13 ಮೂರಲೆ 39, 8 ಮೂರಲೆ 24 -24. ಇವಾಗ ಕಂಪೇರ್ ಮಾಡ್ರಿ. ಇವಾಗ ಕಂಪೇರ್ ಮಾಡಿದ್ರೆ ಅದೇ ಆನ್ಸರ್ ಬರುತ್ತೆ, C and D ಆಗುತ್ತೆ. ಬಟ್ ನಾನು ಯಾವಾಗ ಡೈರೆಕ್ಟ್ ಆಗಿ ಕಂಪೇರ್ ಮಾಡಿದೆ, ಓಕೆ ಇವು ಕಂಪೇರ್ ಮಾಡ್ಬೇಕು, ಅವಾಗ ಕಂಪೇರ್ ಮಾಡೋದಲ್ಲ. ಇವಾಗ 39 ಐತೆ, 39 ಇವೆರಡಕ್ಕಿಂತ 22 ಮತ್ತು 24ಕ್ಕಿಂತ ದೊಡ್ಡದೈತೆ. -24 22ಕ್ಕಿಂತ ಸಣ್ಣದೈತೆ. ಒಂದ್ಸರಿ ಸಣ್ಣದು ಒಂದ್ಸರಿ ದೊಡ್ಡದು ಬಂದಿರೋದು ಆನ್ಸರ್ C and D. ಇದು ಕ್ವಶನ್ ಸಾಲ್ವ್ ಮಾಡೋ ಅವಶ್ಯಕತೆ ಇರಲಿಲ್ಲ, ಬಟ್ ಈ ಕಾನ್ಸೆಪ್ಟ್ ಇದ್ರ ಕೋಎಫಿಷಿಯೆಂಟ್ ಇಲ್ಲಿ ಡಿವೈಡ್ ಆಗೋದ್ ಬದಲು ಇದಕ್ಕೆ ಮಲ್ಟಿಪಲ್ ಆಗುತ್ತೆ, ಇದ್ರ ಕೋಎಫಿಷಿಯೆಂಟ್ ಇದಕ್ಕೆ ಡಿವೈಡೆಡ್ ಆಗೋದ್ ಬದಲು ಇದಕ್ಕೆ ಮಲ್ಟಿಪಲ್ ಮಾಡಿ ಕಂಪೇರ್ ಮಾಡಿದ್ರು ಕೂಡ ಆನ್ಸರ್ ಕರೆಕ್ಟ್ ಆಗಿ ಬರುತ್ತೆ ಅಂತ ಹೇಳೋಕ್ಕೋಸ್ಕರ ಈ ಕ್ವಶನ್ ಬಿಡ್ತಿರೋದು. ಓಕೆ, ನೆಕ್ಸ್ಟ್ ಕ್ವಶನ್. ಇಲ್ಲಿ ಅದೇ ರೀತಿ ಕೋಎಫಿಷಿಯೆಂಟ್ ಇದು ಐತೆ, ಅದನ್ನು ತಿಳಿಸೋಕ್ಕೋಸ್ಕರ ನಾನು ಇಲ್ಲಿ ಕ್ವಶನ್ ತಗೊಂಡಿರೋದು. ಟ್ರೈ ಮಾಡಿ. ಓಕೆ, ಕ್ವಶನ್ ಬರೋಣ. ಏನೈತೆ, 15x² - 28x + 13 ಮೈನಸ್ ಪ್ಲಸ್ ಸಿಂಬಲ್ ಏನಾಗುತ್ತೆ, ಪ್ಲಸ್ ಆಗುತ್ತೆ. ಓಕೆ, ಮಲ್ಟಿಪ್ಲೈ ಮಾಡಿದಾಗ 13 × 15 ಬರಬೇಕು, ಆ್ಯಡ್ ಮಾಡಿದಾಗ 28 ಬರಬೇಕು. 13ರಲ್ಲಿ 15 ಸೇರಿಸಿದ್ರೆ 28. ಓಕೆ, ಇವೆರಡದು ರೂಟ್ಗಳು ಸಿಕ್ಕೇ ಬಿಟ್ಟು 15 ಆಮೇಲೆ 13. ಬಟ್ ಎದ್ರದ್ದು ರೂಟ್ಸ್ ಇದಾವೆ ಇವೆರಡು, 15x ರೂಟ್ಸ್ ಇದಾವೆ. ಇವೆರಡು ಏನಿದಾವೆ 15x ರೂಟ್ಸ್ ಇದಾವೆ. ನೆಕ್ಸ್ಟ್ ಈ ಕಡೆ ಬರೋಣ. ಮಲ್ಟಿಪ್ಲೈ ಮಾಡಿದಾಗ 52 × 5 ಬರಬೇಕು, 5 ವ್ಯಾಲ್ಯೂ ಮಲ್ಟಿಪ್ಲೈ ಮಾಡಿದಾಗ. ಬಟ್ ಆ್ಯಡ್ ಮಾಡಿದಾಗ ಆ್ಯಡ್ ಮಾಡಿದಾಗ 25 ಬರಬೇಕು. 52ನ್ನ ಬೈ 2 ಮಾಡಿದ್ರೆ 26 ಬರುತ್ತೆ. 13 4 52 ಅಂತ ಬರಿಬೋದು. ಇದನ್ನ ನಾವು 5 × 5 ಆಗುತ್ತೆ. 5 4 20, 21 23 ಆಗುತ್ತೆ. ಇದು ಕೂಡ ಆಗಂಗಿಲ್ಲ. ಇಂಟು 2 ಮಾಡ್ಕೊಂಡ್ರೆ 5 2 10, 13 2 26 ಆಗುತ್ತೆ. ಈ ಕ್ವಶನ್ ಅಲ್ಲಿ ಏನೋ ಮಿಸ್ಟೇಕ್ ಐತೆ. 2 4 ಮಾಡ್ಕೊಂಡು 13 2 26, 5 2 10, 36 ಆಗುತ್ತೆ. 4 5 20, 23. ಇದು 3 ಮಾಡ್ಕೊಡ್ರಿ. ಇಲ್ಲಿ 3 ಟೈಪಿಂಗ್ ಮಿಸ್ಟೇಕ್ ಆಗೈತೆ, ಇದು 3 ಮಾಡ್ಕೊಡ್ರಿ. 3 ಮಾಡ್ಕೊಂಡ್ರೆ 4 5 20, 20 ಆ್ಯಂಡ್ 13. ಇದ್ರದ್ದು 20 13 ಕೂಡ ಆಗಂಗಿಲ್ಲ. ಆ್ಯಡ್ ಮಾಡಿದ್ರೆ ಅದು ಕೂಡ ಆಗಂಗಿಲ್ಲ. ಕ್ವಶನ್ ಅಲ್ಲಿ ಏನೋ ಮಿಸ್ಟೇಕ್ ಐತೆ. ಇದು ಕ್ವಶನ್ ಅಲ್ಲಿ ಮೂವತ್ಮೂರು ಆಗತ್ತೆ. 4 20 33ನೇ ಮಾಡ್ಕೊಡ್ರಿ. 33y ಐತೆ. ಅದು 33y ಅಂತಂದ್ರೆ
ಏನೇನಾಗತ್ತ 13 ಮತ್ತು 20 ಎರಡು ನಂಬರ್ ಆಗ್ತಾವೆ. ಎದ್ರದ್ದು ವ್ಯಾಲ್ಯೂ ಐತಿ, ಇದು 5y ವ್ಯಾಲ್ಯೂ ಐತು. ಇವಾಗ ಏನು ಮಾಡ್ತೀರಾ ನೀವು, ಇಲ್ಲಿ 15x ಅದ, ಇಲ್ಲಿ 5y ಐತೆ. ಇದಕ್ಕೂ 5 ಡಿವೈಡ್ ಮಾಡಿದ್ರೆ ಇದಕ್ಕೂ 5 ಅಂದರೆ ಈಗ ಇದಕ್ಕೆ 15 ಡಿವೈಡ್ ಮಾಡಿದ್ರೆ ಒಂದು ವ್ಯಾಲ್ಯೂ ಬರುತ್ತೆ, ಇದಕ್ಕೆ 5 ಡಿವೈಡ್ ಮಾಡಿದಾಗ ಒಂದು ವ್ಯಾಲ್ಯೂ ಬರ್ತೈತಿ. 15 ಡಿವೈಡ್ ಮಾಡೋದು ಬದಲು ಇದಕ್ಕೆ 5 ಡಿವೈಡ್ ಮಾಡೋದಾಗ ಯಾವುದೇ ನಂಬರ್ ಇರಲಿ, ಇವಾಗ ಒಂದು 20 ಐತೆ ನಂಬರ್ ಐತೆ, ಇದಕ್ಕೆ 15 ಡಿವೈಡ್ ಮಾಡ್ತೀರಾ. ಸಾರಿ, ಒಂದು 30 ಅಂತ ನಂಬರ್ ಐತೆ, 15 ಡಿವೈಡ್ ಮಾಡ್ತೀರಾ. ಇನ್ನೊಂದು 20 ಅಂತ ನಂಬರ್ ಐತೆ, 5 ಡಿವೈಡ್ ಮಾಡ್ತೀರಾ. ಈಗ 15 ಡಿವೈಡ್ ಮಾಡಿದಾಗ ಇದ್ರ ವ್ಯಾಲ್ಯೂ 2 ಬರುತ್ತೆ, ಇದ್ರಲ್ಲಿ 5 ಡಿವೈಡ್ ಮಾಡಿದಾಗ ಇದ್ರ ವ್ಯಾಲ್ಯೂ 4 ಬರುತ್ತೆ. ಇದ್ರಲ್ಲಿ 5 ಡಿವೈಡ್ ಮಾಡಿದಾಗ ಇದ್ರ ವ್ಯಾಲ್ಯೂ 4 ಬರುತ್ತೆ. ಇಷ್ಟು ಮಾಡೋದ್ರ ಬದಲು ಇವಾಗ ಇದಕ್ಕೆ ಮೊದಲೇ 5 ಡಿವೈಡ್ ಮಾಡಿದಾಗ ಇಲ್ಲಿ 3 ಬರ್ತೈತಿ. ಇದಕ್ಕೆ ಮೊದಲೇ 5 ಡಿವೈಡ್ ಮಾಡಿದಾಗ ಇದ್ರ ವ್ಯಾಲ್ಯೂ 20 ಬರುತ್ತೆ. ಇವಾಗ ಜಸ್ಟ್ ನಿಮ್ಗೆ ಯಾವ ದೊಡ್ಡದೈತಿ ಸಣ್ಣದೈತಿ ಕಂಪೇರ್ ಮಾಡೋದು ಅಷ್ಟೇ ಐತೆ. ಇವಾಗ ಮೊದಲೇ 5 ಡಿವೈಡ್ ಮಾಡಿದ್ರಿ 15ಗೆ, 5 ಡಿವೈಡ್ ಮಾಡಿದಾಗ ಇಲ್ಲಿ ಬಂದು 3 ಬಂದು, ಜಸ್ಟ್ 3 ಡಿವೈಡ್ ಮಾಡ್ತೀರಿ. ಇದಕ್ಕೆ 3 ಡಿವೈಡ್ ಮಾಡಿದಾಗ 10 ಬಂತು ಇದ್ರ ವ್ಯಾಲ್ಯೂ. ಇದಕ್ಕೆ ಯಾವುದೋ ಡಿವೈಡ್ ಮಾಡೋ ಅವಶ್ಯಕತೆ ಇಲ್ಲ, ಇದ್ರ ವ್ಯಾಲ್ಯೂ 20 ಬರುತ್ತೆ. ಇವಾಗಲೂ ಕೂಡ ಇದ್ರದ್ದು ಇದೇ ಕೆಳಗಿನ ವ್ಯಾಲ್ಯೂನೇ ದೊಡ್ಡದಾಯ್ತಲ್ಲ. ಇನ್ನೊಂದ್ಸತಿ ಹೇಳ್ತೀನಿ, ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂತೇಳಿ. ಈಗ ಒಂದು 15x ಐತೆ ಅಂತ ಅನ್ಕೊಡ್ರಿ, ಇದಕ್ಕಷ್ಟು 30 ಐತೆ. ಇವಾಗ x ಮತ್ತು y ಕಂಪೇರ್ ಮಾಡೋದಷ್ಟೇ ಕೆಲಸ ಐತೆ. ಅಂದರೆ ಇದು 5y ಐತೆ, ಇದ್ರ ವ್ಯಾಲ್ಯೂ 20 ಐತೆ ಅನ್ಕೊಳ್ಳೋಣ. ಇವಾಗ ಏನು ಬರುತ್ತೆ, ಎಕ್ಸ್ದ ವ್ಯಾಲ್ಯೂ x = 2 ಬಂತು, y = 4 ಬಂತು. ಏನೈತೆ ಕಂಪೇರ್ ಮಾಡಿದಾಗ x > y ಆಯಿತು. ಇದನ್ನೇ ನಾನು ಯಾವ ರೀತಿ ಮಾಡ್ತೀನಿ ಅಂತಂದರೆ, ಇದನ್ನೇ ನಾನು 15 ಇಲ್ಲಿ ಐತೆ, ಇಲ್ಲಿ 5 ಐತಿ, ಎರಡರಲ್ಲ 5 ಕಾಮನ್ ಐತೆ. ಇದನ್ನು 5 ಮಲ್ಟಿಪಲ್ ಅದ, ಇದನ್ನು 5 ಮಲ್ಟಿಪಲ್. ಅದಕ್ಕೋಸ್ಕರ ಒಂದೇದನ್ನು ನಾನು ಯಾವ ರೀತಿ ಬರಿತೀನಿ, 3 × 5 x = 30 ಅಂತ ಬರಿತೀನಿ. ಎರಡನೇದನ್ನು 5y = 20 ಅಂತ ಬರಿತೀನಿ. ಈ 5 ಕ್ಯಾನ್ಸಲ್ ಮಾಡಿ ಡೈರೆಕ್ಟ್ ಇದು 3x = 30 ಮಾಡಿ. 3x = 30 ಅಂದರೆ x = 10 ಆಯಿತು. ದೆನ್ 5 ಕ್ಯಾನ್ಸಲ್ ಆಗಿ ದೆನ್ y = ಏನಾಯಿತು, 20 ಆಯಿತು. ಇವಾಗಲೂ ಕೂಡ x > y ಐತಲ್ಲ, ಇವಾಗಲೂ ಕೂಡ ಇದನ್ನೇ ನಾನು ಈ ಕಾನ್ಸೆಪ್ಟನ್ನೇ ನಾನು ಇಲ್ಲಿ ಹೇಳ್ಬೇಕು ಅನ್ನೋದೈತೆ. ಇದನ್ನೇ ಇಲ್ಲಿ ಹೇಳ್ತೀನಿ. ಇವಾಗ ಇಲ್ಲಿ ನೋಡ್ರಿ, ಇದರದ್ದು 15x ವ್ಯಾಲ್ಯೂ ಇಷ್ಟು ಬಂದೈತೆ, ಇಲ್ಲಿ 5y ಬಂದೈತೆ. ಅದಕ್ಕೋಸ್ಕರ ಇದನ್ನು ಡೈರೆಕ್ಟ್ ಇದರಲ್ಲಿ 5 ಐತೆ ಅಂದಮೇಲೆ ಇದರಲ್ಲಿ ಇದು 5 ಹೋದ ಒಳಗೆ 3x ಹೋಯಿತು, ಇದಕ್ಕಷ್ಟು 15 - 13 ಬಂತು. ಇದರಲ್ಲಿ 5 ಹೋಯಿತು, ಹೋದಾಗ y = 39 20 ಬಂತು. ಇವಾಗ 3 ದಿಂದ ಇದಕ್ಕೆ ಡಿವೈಡ್ ಮಾಡಿದ್ವಿ, 3 5 15, 5 3 4 12 3 3 9 4.33 ಎಕ್ಸ್ದ ವ್ಯಾಲ್ಯೂ ಬಂತು. ಇವಾಗ ಕಂಪೇರ್ ಮಾಡೋದು. ಇವಾಗ 5ಗಿಂತ 13 ದೊಡ್ಡದೈತೆ, ಅದಕ್ಕೋಸ್ಕರ ಒಂದು ಸತಿ y ದೊಡ್ಡದಾಯಿತು. 5ಗಿಂತ 20 ದೊಡ್ಡದಾಯಿತು. 4.3ಗಿಂತ 13 ದೊಡ್ಡದೈತೆ, ಅದಕ್ಕೋಸ್ಕರ ಇದೇ ಗ್ರೇಟರ್ ಆಯಿತು. 4.3ಗಿಂತ 20 ದೊಡ್ಡದೈತೆ, ಇದು ಗ್ರೇಟರ್ ಆಯಿತು. ಆನ್ಸರ್ ಏನೈತೆ ಇದ್ರದ್ದು, x < y. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಇದರ ಆನ್ಸರ್ ಏನು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ, ಇಲ್ಲಿ ಮೈನಸ್ ಡೈರೆಕ್ಟ್ ಆನ್ಸರ್ ಸಿ ಆ್ಯಂಡ್ ಡಿ. ನೆಕ್ಸ್ಟ್ ಕ್ವಶನ್. ಓಕೆ, ಈ ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ, ಟ್ರೈ ಮಾಡಿ. ಇವಾಗ ಕಂಟಿನ್ಯೂ ಆಗಿ ಕ್ವಶನ್ ಲೆವೆಲ್ ಇನ್ಕ್ರೀಸ್ ಆಗ್ತಾನೆ ಹೋಗ್ತವೆ. ಕ್ವಶನ್ ನಂಬರ್ 50 ಮಟ್ಟ ಕ್ವಶನ್ ಲೆವೆಲ್ ಕಂಟಿನ್ಯೂಸ್ ಆಗಿ ಕಾನ್ಸ್ಟೆಂಟ್ ಆಗಿ ಇನ್ಕ್ರೀಸ್ ಆಗ್ತಾ ಹೋಗ್ತವೆ. ಏನೋ ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ಇವಾಗ ಈ ಕ್ವಶನ್ ಬರೋಣ. ಈಗ ಫಸ್ಟ್ ಒಂದು ನೋಡ್ರಿ, x³ ಐತಲ್ಲ, x³ ಪ್ಲಸ್ 16x² ಪ್ಲಸ್ 48x = 0 ಐತೆ. ಕ್ಯೂಬ್ ಬಂದಾಗ ನಿಮ್ಗೆ ಏನು ಅನ್ಸಿಬಿಡುತ್ತೆ, ಇದ್ರದ್ದು 3 ರೂಟ್ಸ್ಗಳು ಬರ್ತಾವೆ, ಇಲ್ಲಿ ಇದ್ರ 2 ರೂಟ್ಸ್ಗಳು ಬರ್ತಾವೆ ಅಂತೇಳಿ ಇದ್ರ ಆನ್ಸರ್ ಸಿ ಆ್ಯಂಡ್ ಡಿ ಅಂತೇಳಿ ಹಾಕಕ್ಕೆ ಹೋಗ್ತೇವೆ. 3 ರೂಟ್ಸ್ಗಳು ಬರ್ಬೋದು, ಬಟ್ ಇಲ್ಲಿ ಎಕ್ಸ್ ಎಲ್ಲ ಇದನ್ನು ನಾವು ಇದು ಕ್ಯೂಬಿಕ್ ಇಕ್ವೇಷನಲ್ಲಿ ಐತಲ್ಲ, ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನಲ್ಲಿ ಕನ್ವರ್ಟ್ ಕೂಡ ಮಾಡ್ಬೋದು. ಯಾವ ರೀತಿ ಅಂತಂದರೆ, ಈಗ ಇದರಲ್ಲಿ ಒಂದು x 3x ಅದಾವೆ, ಇದರಲ್ಲಿ 2x ಅದಾವೆ, ಇದರಲ್ಲಿ 1x ಅದ.
ಅದಕ್ಕೋಸ್ಕರ ಪ್ರತಿಯೊಂದರಲ್ಲೂ ಡಿವೈಡೆಡ್ ಬೈ ಎಕ್ಸ್ ಅಂತ ಮಾಡಿದಾಗ ಇದಕ್ಕೂ ಡಿವೈಡೆಡ್ ಬೈ ಎಕ್ಸ್ ಮಾಡೋಣ, ಇದಕ್ಕೂ ಡಿವೈಡೆಡ್ ಬೈ ಎಕ್ಸ್ ಮಾಡೋಣ, ಇದಕ್ಕೂ ಡಿವೈಡೆಡ್ ಬೈ ಎಕ್ಸ್ ಮಾಡೋಣ, 0 ಡಿವೈಡೆಡ್ ಬೈ ಎಕ್ಸ್ ಮಾಡೋಣ. 0 ಬೈ ಎನಿಥಿಂಗ್ ಈಸ್ 0ನೇ. ಎಕ್ಸ್ ಕ್ಯೂಬ್ ಬೈ ಎಕ್ಸ್ ಅಂತಂದರೆ ಎಕ್ಸ್ ಸ್ಕ್ವೇರ್ ಆಗುತ್ತೆ, ಪ್ಲಸ್ 16 ಎಕ್ಸ್ ಸ್ಕ್ವೇರ್ ಅಂದರೆ 16 ಎಕ್ಸ್ ಆಗುತ್ತೆ, ಪ್ಲಸ್ 48 ಆಗುತ್ತೆ. ಇದು ಈಸ್ ಈಕ್ವಲ್ಸ್ ಟು 0 ಬೈ ಎನಿಥಿಂಗ್ ಈಸ್ 0. ಇದರ ಆನ್ಸರ್ ಇದಾಯಿತು. ಅರ್ಥ ಆಯ್ತು ಅನ್ಕೋತೀನಿ. ಓಕೆ, ಇವಾಗ ಸಾಲ್ವ್ ಮಾಡ್ರಿ. ಇವಾಗ ಇದನ್ನು ಇಕ್ವೇಶನ್ ಸಾಲ್ವ್ ಮಾಡಿರಿ. 48 ನಾವು ಯಾವ ರೀತಿ ಬರಿಬೋದು? 8 6 48 ಅಂತ ಬರಿಬೋದು. 12 4 48, 12 4 48 ಅಂತ ಬರಿಬೋದು. 12ರಲ್ಲಿ 4 ಸೇರಿಸಿದ್ರೆ 16. ಇದ್ರ ವ್ಯಾಲ್ಯೂ ಏನು ಬರ್ತದೆ? ಎಕ್ಸ್ ಇದು 12 ಮತ್ತು 4, ಬಟ್ ಪ್ಲಸ್ ಪ್ಲಸ್ ಇರೋದ್ರಿಂದ ಮೈನಸ್ ಮೈನಸ್ ವ್ಯಾಲ್ಯೂ ಬರ್ತವೆ. ನೆಕ್ಸ್ಟ್ ವಾಯ್ಗೆ ಬರೋಣ. ವಾಯ್ದು ಬಂದರೆ 13 4 52, 13 4 52 ಆಗುತ್ತೆ ವಾಯ್ದು ವ್ಯಾಲ್ಯೂ. ಪ್ಲಸ್ ಪ್ಲಸ್ ಇರೋದ್ರಿಂದ ಮೈನಸ್ ಮೈನಸ್ ಬರುತ್ತೆ. ಇದು ವಾಯ್ದು ವ್ಯಾಲ್ಯೂ ಬಂದು ಕಂಪೇರ್ ಮಾಡಿರಿ. ಎಕ್ಸ್ -12 ತೊಗೊಂಡಾಗ -13 ಬಂದರೆ ಇದು ಎಕ್ಸ್ ಈಸ್ ಗ್ರೇಟರ್ ಆಯಿತು ಒಂದ್ಸತಿ. -12ದಿಂದ -4 ಕಂಪೇರ್ ಮಾಡಿದ್ರೆ ಎಕ್ಸ್ ಇಸ್ ಲೆಸ್ಸರ್ ಆಯಿತು. ಗ್ರೇಟರ್ ಆರ್ ಲೆಸ್ಸರ್ ಬಂದಿರೋದ್ರಿಂದ ಆನ್ಸರ್ ಸಿ ಆ್ಯಂಡ್ ಡಿ. ನೆಕ್ಸ್ಟ್ ಕ್ವಶನ್ ಸೇಮ್ ಅದೇ ರೀತಿಯ ಕ್ವಶನ್ ಐತೆ. ಇದು ಕೂಡ ಟ್ರೈ ಮಾಡಿ. ಓಕೆ, ಈ ಕ್ವಶನ್ಗೆ ಬರೋಣ. ಏನಾಯ್ತು ಕ್ವಶನ್? 2x² - 26x + 80. ಮೈನಸ್ ಪ್ಲಸ್ ಇರೋದ್ರಿಂದ ಅದರ ವ್ಯಾಲ್ಯೂಗಳು ಏನು ಬರ್ತವೆ? ಪ್ಲಸ್ ಪ್ಲಸ್ ಬರ್ತವೆ ರೂಟ್ಸ್ಗಳು. ಅದಕ್ಕೋಸ್ಕರ ಇಂಟು ಮಾಡಿದಾಗ, ಮಲ್ಟಿಪ್ಲೈ ಮಾಡಿದಾಗ 80 × 2 ಬರಬೇಕು. ಆ್ಯಡ್ ಮಾಡಿದಾಗ 26 ಬರಬೇಕು. 80 × 2 ನಾವು ಇನ್ನೂ ಸಿಂಪ್ಲಿಫೈ ಮಾಡಿದಾಗ 8 10 80 × 2 ಅಂತ ಬರಿಬೋದು. ಇವಾಗ 8 2 16. ಓಕೆ, 16 × 10 ಅಂತ ಬರಿಬೋದು. 16 × 10 ಅಂದರೆ 26 ಬರುತ್ತೆ. ಇದ್ರ ವ್ಯಾಲ್ಯೂ ಏನು ಬಂದು? ಎಕ್ಸ್ದು ವ್ಯಾಲ್ಯೂ ಎಕ್ಸ್ ಈಸ್ ಈಕ್ವಲ್ಸ್ ಟು 69 10 ಅಂತ ಬರುತ್ತೆ ಇದು ವ್ಯಾಲ್ಯೂ. ಬಟ್ ಇದು 2xದು ವ್ಯಾಲ್ಯೂ ಐತೆ. ಎಕ್ಸ್ದು ವ್ಯಾಲ್ಯೂ ಏನಾಗುತ್ತೆ? 8 × 10 ಆಗುತ್ತೆ. ನೆಕ್ಸ್ಟ್ ಇದಕ್ಕೆ ಬರೋಣ. ಇವಾಗ y³ ಐತೆ. ಇದಕ್ಕೂ ಡಿವೈಡೆಡ್ ಬೈ y ಮಾಡಿದ್ವಿ, ಇದಕ್ಕೂ ಡಿವೈಡೆಡ್ ಬೈ y ಮಾಡಿದ್ವಿ, ಇದಕ್ಕೂ ಡಿವೈಡೆಡ್ ಬೈ y ಮಾಡಿದ್ವಿ. ಇದು y² ಆಯಿತು, -17y ಆಯಿತು. ಇದು y ಕ್ಯಾನ್ಸಲ್ ಆಗಿ 72 ಉಳಿತು. ಈ ಕಡೆ ಬಂದು -72 ಆಯಿತು. ಈಕ್ವಲ್ ಟು 0. 72 ಮಲ್ಟಿಪ್ಲೈ ಮಾಡಿದಾಗ 72 ಬರಬೇಕು. ಮೈನಸ್ ಮಾಡಿದಾಗ, ಯಾಕಂದರೆ ಇಲ್ಲಿ ಸಿಂಬಲ್ ಮೈನಸ್ ಐತೆ, ಅದಕ್ಕೋಸ್ಕರ ಮೈನಸ್ ಮಾಡಿದಾಗ 17 ಬರಬೇಕು. ಹಾಗಿದ್ಮೇಲೆ 24 24 4 12 ಆಗುತ್ತಲ್ಲ. 24 72 ಆಗುತ್ತೆ. 24 ಏನೂ ಆಗಲ್ಲ. 18 4 72 ಆಗುತ್ತೆ. ಅದು ಕೂಡ ಆಗಂಗಿಲ್ಲ. ಇದನ್ನು ನಾವು ಯಾವ ರೀತಿ ಬರಿಬೋದು ಅಂದರೆ 18 4 72 ಅಂತ ಆಗುತ್ತೆ. 6 3 18 ಆಗುತ್ತೆ. 8 4 ಆಗುತ್ತೆ. 4 3 12, ಒಂದು 6. ಇದು ಕೂಡ ಆಗಂಗಿಲ್ಲ. ಇದನ್ನು 3 2 ಬರಿಬೋದು. 8 3 8 4 ಬರಿಬೋದು. 3 3 9 8 4 2 8 9 8. ಓಕೆ, ಇದು ಇಲ್ಲಿ ಮೈನಸ್ ಇರಬೇಕಾಗಿತ್ತು. ಕ್ವಶನ್ ರಾಂಗ್ ಐತೆ. ಮೈನಸ್ ಬಂದು ಈ ಕಡೆ ಪ್ಲಸ್ ಆಗುತ್ತೆ. ಪ್ಲಸ್ ಆಗಿದ್ರಿಂದ ಇದ್ರದ್ದು ವ್ಯಾಲ್ಯೂ ಮೈನಸ್ ಪ್ಲಸ್ ಇರೋದ್ರಿಂದ ಪ್ಲಸ್ ಪ್ಲಸ್ ಬರುತ್ತೆ. ಇದ್ರದ್ದು ರೂಟ್ಗಳು ಕೂಡ y = 998 ಆಗುತ್ತೆ. 998. y = 998. ಇದು -72 ಇರಬೇಕಾಗಿತ್ತು. ಓಕೆ, y = 998 ಕಂಪೇರ್ ಮಾಡಿರಿ. ಇವಾಗ y = 998 ಬರ್ತವೆ. 8 ಕಂಪೇರ್ ಮಾಡಿದ್ರೆ 8 ಏನೈತೆ? 9ಗಿಂತ ಸಣ್ಣದೈತೆ. 10 ಏನೈತೆ? 9ಗಿಂತ ದೊಡ್ಡದೈತೆ. ಅಪೋಸಿಟ್ ಸಿಂಬಲ್, ಆನ್ಸರ್ ಸಿ ಆ್ಯಂಡ್ ಡಿ. ನೆಕ್ಸ್ಟ್ ಕ್ವಶನ್. ಇದು ಕ್ವಶನ್ ಮತ್ತು ಲೆವೆಲ್ ಅಪ್ ಆಗಿದೆ. ಟ್ರೈ ಮಾಡಿ.
ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ಈ ಕ್ವಶನ್ ನೋಡೋಣ ಇವಾಗ. 1 ಪ್ಲಸ್ 2/x ಮೈನಸ್ 399/x² ಈಸ್ ಈಕ್ವಲ್ಸ್ ಟು 0 ಅಂತ ಐತೆ. ಈ ಇಕ್ವೇಷನ್ ಅನ್ನ ನಾವು ಕ್ವಾಡ್ರಾಟಿಕ್ ಇಕ್ವೇಷನ್ ಆಗಿ ಕನ್ವರ್ಟ್ ಮಾಡ್ಕೋಬೇಕು. ಇದು ಆಲ್ರೆಡಿ ಕ್ವಾಡ್ರಾಟಿಕ್ ಇಕ್ವೇಷನ್ ಐತೆ, ಯಾಕಂದ್ರೆ ಯಾವುದೋ ಒಂದು ವೇರಿಯಬಲ್ ಸ್ಕ್ವೇರ್ ಐತಲ್ಲ, ಮೇಲಿನ ಪವರ್ 2 ಐತಲ್ಲ, 2 ಐತೆ ಅಂದಮೇಲೆ ಕ್ವಾಡ್ರಾಟಿಕ್ ಇಕ್ವೇಷನ್ ಅಲ್ಲೇ ಐತೆ. ಬಟ್ ಇದಕ್ಕೆ ಸ್ಟ್ಯಾಂಡರ್ಡ್ ಫಾರ್ಮುಲಾ ಕನ್ವರ್ಟ್ ಮಾಡ್ಬೇಕು ನಾವು ಇವಾಗ. ಯಾವ ರೀತಿ ಅಂತಂದ್ರೆ, ಇವಾಗ ಇಲ್ಲಿದ ಎಕ್ಸ್ ಹೋಗ್ಬೇಕು, ಇಲ್ಲಿದ x² ಹೋಗ್ಬೇಕಂತಂದ್ರೆ ನಾವು ಎರಡಕ್ಕೂ ಯಾವ ನಂಬರಿಂದ ಮಲ್ಟಿಪ್ಲೈ ಮಾಡಿದ್ರೆ ಎರಡು ಹೋಗುತ್ತಾ, ಮ್ಯಾಕ್ಸಿಮಮ್ x² ಮಲ್ಟಿಪ್ಲೈ ಮಾಡಿದ್ರೆ ಮಾತ್ರ ಇಲ್ಲಿ x ಕೂಡ ಹೋಗುತ್ತೆ, ಇಲ್ಲಿ x² ಕೂಡ ಹೋಗುತ್ತೆ. ಇಲ್ಲಿ ಮೇಲ್ಗಡೆ ಇರೋ ಅಂಶಕ್ಕೆ x² ಇಂದ ಮಲ್ಟಿಪ್ಲೈ ಮಾಡಿದ್ರೆ ಇಲ್ಲಿ x ಹೋಗುತ್ತಾ, ಇಲ್ಲಿ x² ಕೂಡ ಹೋಗುತ್ತೆ. ಅದನ್ನೇ ಮಾಡೋಣ ಇವಾಗ. 1ಕ್ಕೆ ಇಂಟು x² ಮಾಡಿದಾಗ x² ಆಯಿತು, ಪ್ಲಸ್ 2 ಇಂಟು x² ಏನಾಗುತ್ತೆ, 2 ಇಂಟು x² ಡಿವೈಡೆಡ್ ಬೈ x, ಅಂದರೆ x ಒಂದು ಸ್ಕ್ವೇರ್ ಕ್ಯಾನ್ಸಲ್ ಆಯಿತು, ಮೈನಸ್ 399x² ಡಿವೈಡೆಡ್ ಬೈ x² ಈಸ್ ಈಕ್ವಲ್ ಟು 0 ಇಂಟು x². x² ಪ್ಲಸ್ 2x ಉಳಿತಿಲ್ಲಿ, ಮೈನಸ್ ಇಲ್ಲೇನು ಉಳಿತೈತೆ, x² ಕ್ಯಾನ್ಸಲ್ ಆಗಿ 399 ಉಳಿತು, ಈಸ್ ಈಕ್ವಲ್ಸ್ ಟು ಎನಿಥಿಂಗ್ ಇಂಟು 0 ಇಸ್ 0. ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಆಫ್ ಇಕ್ವೇಷನ್ ಬಂತು. ಇನ್ನು ಎರಡನೇ ನೋಡ್ರಿ. ಎರಡನೇದಂತರೂ ಏನು ಸಾಲ್ವ್ ಮಾಡೋ ಅವಶ್ಯಕತೆನೇ ಇಲ್ಲ. ಮೈನಸ್ ಇಲ್ಲಿ ಕಾಣಿಸ್ತು, ಮೈನಸ್ ಇಲ್ಲಿ ಕಾಣಿಸ್ತು, ಆನ್ಸರ್ ಡೈರೆಕ್ಟ್ C&D. ಆನ್ಸರ್ ಡೈರೆಕ್ಟ್ಲಿ C&D, ನನ್ ಆಫ್ ದಿ ಅಬವ್. ಇದರ ಸಾಲ್ವ್ ಮಾಡೋ ಅವಶ್ಯಕತೆನೇ ಇರಲಿಲ್ಲ. ನೆಕ್ಸ್ಟ್ ಕ್ವಶನ್ ಬರೋಣ. ಅದು ಒಂದೇ ಕಾನ್ಸೆಪ್ಟ್ ಅರ್ಥ ಮಾಡೋಕ್ಕೋಸ್ಕರ ನಿಮ್ಗೆ ಹೇಳಿರೋದು. ಈಗ ಅದೇ ರೀತಿ ಕ್ವಶನ್ ಐತೆ, ಇದು ಟ್ರೈ ಮಾಡಿ. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡ್ಕೋಬೇಕು ಇಕ್ವೇಷನ್ ಮೊದಲು. ಸರಿ, ಇದು ಡಿವೈಡೆಡ್ ಮಾಡ್ಕೋರಿ. ಇಲ್ಲಿ 60/x² ಐತೆ. ಓಕೆ, ಟ್ರೈ ಮಾಡಿದ್ರೆ ಅಂತ ಅನ್ಕೊಂತೀನಿ. ಫಸ್ಟ್ ಕ್ವಶನ್ ಬರೋಣ. ಏನೈತೆ, 2 ಪ್ಲಸ್ 26/x ಐತೆ, ಪ್ಲಸ್ 60 ಡಿವೈಡೆಡ್ ಬೈ x² ಇಸ್ ಈಕ್ವಲ್ಸ್ ಟು 0. ಸ್ಟ್ಯಾಂಡರ್ಡ್ ಫಾರ್ಮಿಗೆ ಕನ್ವರ್ಟ್ ಮಾಡಿದ್ರೆ 2 ಇರೋದು 2x² ಆಗುತ್ತೆ, ಪ್ಲಸ್ ಇಲ್ಲಿ ಒಂದು x ಉಳಿತೈತಿ, 26x ಅಂದರೆ x² ಇಂದ ಮಲ್ಟಿಪ್ಲೈ ಮಾಡ್ತಿದ್ದೀವಿ ನಾವು, ಪ್ಲಸ್ x² ಕ್ಯಾನ್ಸಲ್ ಆಗಿ 60 ಉಳಿತು, ಇಸ್ ಈಕ್ವಲ್ಸ್ ಟು 0. ಇವಾಗ ಸಾಲ್ವ್ ಮಾಡ್ರಿ. ಇವಾಗ 60 ಇಂಟು 2 120 ಮಲ್ಟಿಪ್ಲೈ ಮಾಡಿದಾಗ 120 ಬರಬೇಕು, ಆ್ಯಡ್ ಮಾಡಿದಾಗ 26 ಬರಬೇಕು. ಆ ರೀತಿ ನೋಡಿದ್ರೆ ಇದನ್ನು ನಾವು ಯಾವ ರೀತಿ ಬರಿಬೋದು, 12 10 ಬರಿಬೋದು, 6 2 ಬರಿಬೋದು, 20 ಇಂಟು 6 ಆಗುತ್ತೆ. ಓಕೆ, 20 ಇಂಟು 6 ಆಗುತ್ತೆ. ಇದಾಗ ಅಂದರೆ ವ್ಯಾಲ್ಯೂ ಏನು ಬಂತು, x ಇಸ್ ಈಕ್ವಲ್ಸ್ ಟು 2x ಇಸ್ ಈಕ್ವಲ್ಸ್ ಟು 20 and 6, ದೆನ್ x ಇಸ್ ಈಕ್ವಲ್ಸ್ ಟು 10 and 3. ದೆನ್ yಗೆ ಬರೋಣ. ಇವಾಗ yದು 9 ಅದ, ಇಂಟು ಮಾಡಿದಾಗ 9 ಬರಬೇಕು, ಆ್ಯಡ್ ಮಾಡಿದಾಗ 6 ಬರಬೇಕು. ಆ್ಯಡ್ ಮಾಡೋದು ಯಾಕಂತಂದ್ರೆ ಇಲ್ಲಿ ಪ್ಲಸ್ ಅದ ಅಂದರೆ ಮೈನಸ್ ಆಗುತ್ತೆ, ರೂಟ್ಸ್ಗಳು ಮೈನಸ್ ಬರ್ತವೆ. ಇದ್ರದ್ದು ರೂಟ್ಸ್ಗಳು ಕೂಡ ಮೈನಸ್ ಇದೆ, ಬಿಕಾಸ್ ಇಲ್ಲಿ ಪ್ಲಸ್ ಅದ, ರೂಟ್ಸ್ಗಳು ಏನಾಯ್ತು ಇದ್ರದ್ದು ಮೈನಸ್. ಓಕೆ, ಇಂಟು ಮಾಡಿದಾಗ 9 ಬರಬೇಕು, 3 3 9 ಅಂದರೆ 3 ಇಂಟು 3 ಆಗುತ್ತೆ, 3 9. ಅದನ್ನು ಆ್ಯಡ್ ಮಾಡಿದ್ರೆ 3 + 3 9 ಕೂಡ ಆಗುತ್ತೆ. ದೆನ್ y ವ್ಯಾಲ್ಯೂ ಏನಾಯಿತು, 3, ಬಟ್ ಎರಡು ಮೈನಸ್, ಬಿಕಾಸ್ ಪ್ಲಸ್ ರೂಟ್ಸ್ ಇದ್ದಾಗ ಅದು ಏನಾಗುತ್ತವೆ, ಮೈನಸ್ ಆಗಿ ಕನ್ವರ್ಟ್ ಆಗ್ತವೆ. ಇವಾಗ ಕಂಪೇರ್ ಮಾಡಿರಿ. -10 -3 ಜೊತೆ ಕಂಪೇರ್ ಮಾಡಿದ್ರೆ ಇಲ್ಲಿ y ಬರಿತೀನಿ, x ಬರಿತೀನಿ. ಇಲ್ಲಿ x ವ್ಯಾಲ್ಯೂ x ಇಸ್ ಈಕ್ವಲ್ಸ್ ಟು -10, -3. x ದಿಂದ y ಕಂಪ್ಯಾರಿಸನ್ ಇವಾಗ
ಎಕ್ಸ್ -10 ತಗೊಳ್ರಿ, -3 ಕಂಪೇರ್ ಮಾಡಿದ್ರೆ ಎಕ್ಸ್ ಈಸ್ ಲೆಸ್ಸರ್ ಆಯಿತು. -10 -3 ಕಂಪೇರ್ ಮಾಡಿದ್ರೆ ಲೆಸ್ಸರ್ ಆಯಿತು. -3 -3 ಕಂಪೇರ್ ಮಾಡಿದ್ರೆ ಈಕ್ವಲ್ ಆಯಿತು. ಆನ್ಸರ್ ಎಕ್ಸ್ ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು ವೈ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ರಿ. ಮೈನಸ್ ಇದು ಸಾಲ್ವ್ ಮಾಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಮೈನಸ್ ಇತ್ತು, ಇಲ್ಲಿ ಮೈನಸ್ ಇದೆ. ಡೈರೆಕ್ಟ್ ಆನ್ಸರ್ ಸಿ ಎನ್ ಡಿ. ನೆಕ್ಸ್ಟ್ ಕ್ವಶನ್. ಅವಾಗಿನ ಥರನೇ ಕ್ವಶನ್ ಐತೆ, ಬಟ್ ಸ್ವಲ್ಪ ಡಿಫರೆನ್ಸ್ ಐತೆ ಇದರಲ್ಲಿ. ನೋಡ್ರಿ ಏನು ಡಿಫರೆನ್ಸ್ ಐತೆ ಅಂತ. ಲಾಸ್ಟಿಗೆ 4 ಕ್ವಶನ್ ಹೋಮ್ವರ್ಕ್ ಕೊಡ್ತೀನಿ ನಾನು ಕೊನೆಗೆ. ಎಲ್ಲ ಈ ಪ್ರತಿಯೊಂದು ಕ್ವಶನ್ದು ಪ್ಯಾಟರ್ನ್ ಮೇಲೆ 4 ಕ್ವಶನ್ಸ್ಗಳು. ಇನ್ನೂ ಕ್ವಶನ್ಸ್ ಲೆವೆಲ್ ಅಪ್ ಆಗ್ತಾ ಹೋಗ್ತೈತಿ. ರೂಟ್ಸ್ಗಳ ಕ್ವಶನ್ಸ್ಗಳು ಕೂಡ ಬರ್ತವೆ ಇನ್ನು ಮುಂದೆ. ಓಕೆ, ಸಾಲ್ವ್ ಮಾಡಿದ್ರೆ ಅಂತ ಅನ್ಕೊತೀನಿ. ಫಸ್ಟ್ ನೋಡ್ರಿ ಏನೈತೆ, 2x -1 -1/x ಅಂತ ಐತೆ ಈಸ್ ಈಕ್ವಲ್ಸ್ ಟು 0. ಆವಾಗಲೇ ನಾವು x² ಅನ್ನು ರಿಮೂವ್ ಮಾಡ್ತಿದ್ವಿ, ಬಟ್ ಇವಾಗ ಜಸ್ಟ್ ಎಕ್ಸ್ ಅನ್ನು ರಿಮೂವ್ ಮಾಡಬೇಕಾಗಿದೆ. ಅದಕ್ಕೋಸ್ಕರ ಜಸ್ಟ್ ಎಕ್ಸಿಂದ ಮಲ್ಟಿಪ್ಲೈ ಮಾಡಿರಿ. 2x ಇರೋದು 2x² ಆಗುತ್ತೆ, -1 ಇರೋದು 1x ಆಗುತ್ತೆ ಅಥವಾ x ಆಗುತ್ತೆ. -x ಕ್ಯಾನ್ಸಲ್ ಆಗಿ 1 ಉಳಿತೈತೆ ಈಸ್ ಈಕ್ವಲ್ಸ್ ಟು 0. ಇದ್ರ ಇಕ್ವೇಶನ್ ಏನು ಬಂತು, 2x² - x - 1 ಈಸ್ ಈಕ್ವಲ್ಸ್ ಟು 0. ಮಲ್ಟಿಪ್ಲೈ ಮಾಡಿದಾಗ 2 × 1 ಏನಾಗುತ್ತೆ, 2 ಆಗುತ್ತೆ. ಮಲ್ಟಿಪ್ಲೈ ಮಾಡಿದಾಗ -2 ಬರಬೇಕು. ಸಬ್ಸ್ಟ್ರಾಕ್ಟ್ ಮಾಡಿದಾಗ 1 ಬರಬೇಕು. ಅಂದರೆ ಇದ್ರದ್ದು ವ್ಯಾಲ್ಯೂ ಏನಾಗುತ್ತೆ, 2 1 2 ಆಗುತ್ತೆ. ಇದಕ್ಕೆ ಮೈನಸ್, ಇದಕ್ಕೆ ಪ್ಲಸ್ ಆಯಿತು. ಬಟ್ ಅಪೋಸಿಟ್ ಸಿಂಬಲ್ ಆಗ್ತಾ ಹೊರಗಡೆ ಬಂದಾಗ 2x ಈಸ್ ಈಕ್ವಲ್ಸ್ ಟು ಇದ್ರ ಸಿಂಬಲ್ ಏನಾಯ್ತಲ್ಲ ಸಣ್ಣಕ್ಕೆ ಹೋಗುತ್ತೆ, ಅಂದರೆ -1, 2 ಆಗುತ್ತೆ. ದೆನ್ x ಈಸ್ ಈಕ್ವಲ್ಸ್ ಟು 0.5 ಆಗುತ್ತೆ, -0.5, 1 ಆಗುತ್ತೆ. ಇದು ಎಕ್ಸ್ದು ವ್ಯಾಲ್ಯೂ ಬಂತು. ಇವಾಗ ವೈದು ವ್ಯಾಲ್ಯೂ ಕಂಡುಹಿಡಿಯೋಣ. ವೈದು ಏನೈತೆ, 2 - 4/y + 2/y² ಈಸ್ ಈಕ್ವಲ್ಸ್ ಟು 0 ಅದು. y² ಇಂದ ಮಲ್ಟಿಪ್ಲೈ 2y² - 4y + 2 ಈಸ್ ಈಕ್ವಲ್ಸ್ ಟು 0 ಆಯಿತು. 2 × 2 4, 2 × 2 ಮಲ್ಟಿಪ್ಲೈ ಮಾಡಿದ್ರೆ 4, ಆ್ಯಡ್ ಮಾಡಿದ್ರು ಕೂಡ 4 ಬರ್ತೈತೆ. ಅದಕ್ಕೋಸ್ಕರ 2yದು ವ್ಯಾಲ್ಯೂ ಏನು ಬಂತು, 2yದು ವ್ಯಾಲ್ಯೂ 2, 2 ಬಂತು. ಇಲ್ಲಿ ನೋಡ್ರಿ, ಈಗ ಇಲ್ಲಿ ನಾವು ಡಿವೈಡ್ ಬೈ 2 ಮಾಡೋ ಅವಶ್ಯಕತೆನೇ ಇರಲಿಲ್ಲ. 2x ವ್ಯಾಲ್ಯೂ ಇದೆ, 2y ವ್ಯಾಲ್ಯೂ ಇದೆ. ಡೈರೆಕ್ಟ್ ಇವನ್ನೇ ಕಂಪೇರ್ ಮಾಡಿರಿ. ಡೈರೆಕ್ಟ್ 2x ಅನ್ನು ಕಂಪೇರ್ ಮಾಡಿರಿ. 2x ಏನಾಗುತ್ತೆ, -1, 2 ಈ 4 ವ್ಯಾಲ್ಯೂವನ್ನು ಕಂಪೇರ್ ಮಾಡಿರಿ. ಫಸ್ಟಿಗೆ x ತೊಗೊಳ್ರಿ. x ಇಂದ yಗೆ -1 ತೊಗೊಂಡ್ರೆ -1 ಈಸ್ ಲೆಸ್ಸರ್ ದ್ಯಾನ್ y ಆಯಿತು. ಆಮೇಲೆ 2 ತೊಗೊಂಡ್ರೆ 2 ಈಸ್ ಈಕ್ವಲ್ ಟು 2 ಆಗುತ್ತೆ. ಅಂದರೆ ಲೆಸ್ಸರ್ ಆರ್ ಈಕ್ವಲ್ ಆನ್ಸರ್ ಇರೋದು. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಪಾಯಿಂಟ್ ಕ್ವಶನ್ಸ್ಗಳಿದ್ದಾವೆ ಇವಾಗ. ಇನ್ನು ಪಾಯಿಂಟ್ ಕ್ವಶನ್ಸ್ಗಳಿದ್ದಾವೆ. ಅದಾದ ನಂತರ ರೂಟ್ಸ್ ಕ್ವಶನ್ಸ್ಗಳಿದ್ದಾವೆ. ಇನ್ನು ಸ್ಕ್ವೇರ್ ಕ್ಯೂಬ್ ಟೈಪ್ ಕ್ವಶನ್ಸ್ಗಳು ಕೂಡ ಇರ್ತವೆ. ಓಕೆ, ಟ್ರೈ ಮಾಡಿದ್ರ ಅಂತ ಅನ್ಕೊತೀನಿ. ಪಾಯಿಂಟ್ ಕ್ವಶನ್ ಇದ್ದಾಗ ಯಾವ ರೀತಿ ಮಾಡಬೇಕು, ಫಸ್ಟ್ ಕ್ವಶನ್ ನೋಡೋಣ. ಇವಾಗ ಏನದ 0.1x² - 1.8x + 8.1 ಈಸ್ ಈಕ್ವಲ್ಸ್ ಟು 0. ಈ 0 ಎಲ್ಲ ಕಡೆ ಪಾಯಿಂಟ್ ನೋಡ್ರಿ. ಪಾಯಿಂಟ್ ಜಸ್ಟ್ ಒಂದು ಪ್ಲೇಸ್ ಮುಂದ್ಗಡೆ ಇರೋದು, ಒಂದು ಪ್ಲೇಸ್ ಮುಂದ್ಗಡೆ ಅಂದರೆ ಒಂದು ಡೆಸಿಮಲ್ ಮುಂದ್ಗಡೆ ಇರೋದು ಮಾತ್ರ. ಅದಕ್ಕೋಸ್ಕರ ಇದಕ್ಕೆ ಎಲ್ಲ ಪೂರ್ತಿ ಇಕ್ವೇಷನ್ಗೆ × 10 ಮಾಡಿದಾಗ
ಒಂದು ನಾರ್ಮಲ್ ಇಕ್ವೇಷನ್ ಆಗಿ ಕನ್ವರ್ಟ್ ಆಗುತ್ತೆ. 0.1 ಇಂಟು 10 ಅಂದರೆ 1 ಬರ್ತೈತಿ. 1 ಇಂಟು ಎಕ್ಸ್ ಸ್ಕ್ವೇರ್ ಅಂದರೆ ಎಕ್ಸ್ ಸ್ಕ್ವೇರ್ ಆಗಿ ಕನ್ವರ್ಟ್ ಆಯಿತು. ಮೈನಸ್ ಇದು 1.8 ಇಂಟು 10 ಅಂದರೆ 18 ಆಗುತ್ತೆ. 18x ಆಯಿತು. ಪ್ಲಸ್ 8.1 ಇಂಟು 10 ಅಂದರೆ 81 ಆಗುತ್ತೆ. ಈಸ್ ಈಕ್ವಲ್ಸು 0 ಇಂಟು 10 ಅಂದರೆ 0ನೇ ಆಗುತ್ತೆ. ಈ ಇಕ್ವೇಷನ್ ಆಗಿ ಕನ್ವರ್ಟ್ ಆಯಿತು. ಇದನ್ನು ಸಾಲ್ವ್ ಮಾಡಿರಿ. ಇವಾಗ ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಪ್ಲಸ್ ಆಗುತ್ತೆ. ಅದಕ್ಕೋಸ್ಕರ ಏನಾಯಿತು, ಇಲ್ಲಿ ಎರಡರದ್ದು ವ್ಯಾಲ್ಯೂ ಪ್ಲಸ್ ಬರುತ್ತೆ. 9 ಮೇಲೆ 80, 9 ಪ್ಲಸ್ 9 18. ಇದ್ರ ವ್ಯಾಲ್ಯೂ 9 ಬಂತು. ಎಕ್ಸ್ ರೂಟ್ಸ್ಗಳು 9 ಬಂದು. ನೆಕ್ಸ್ಟ್ ಈ ಕಡೆ ಬನ್ನಿರಿ. ಇದೇನದ ವೈ ಸ್ಕ್ವಯರ್ ಮೈನಸ್ 4.5y ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0. ಈ 4.5 ಈ ಡೆಸಿಮಲ್ ರಿಮೂವ್ ಮಾಡ್ಬೇಕಂದ್ರೆ ಏನು ಮಾಡಬೇಕು, ಇಂಟು 2 ಮಾಡಿದ್ರು ಕೂಡ ರಿಮೂವ್ ಆಗುತ್ತೆ. ಅದಕ್ಕೋಸ್ಕರ ಇಂಟು 2 ಮಾಡಿರಿ. ವೈ ಸ್ಕ್ವಯರ್ ಮೈನಸ್ 4 8 ಒಂದು ಇದು 9/2 ಐತಲ್ಲ, ಅದಕ್ಕೋಸ್ಕರ 9 ಆಯಿತು. 9y ಪ್ಲಸ್ 10 ಈಸ್ ಈಕ್ವಲ್ಸ್ ಟು 0. ಈ ರೀತಿ ಕನ್ವರ್ಟ್ ಆಯಿತು. ಇದನ್ನೇ ನಾವು ಇದು ಪ್ಲಸ್ ಮೈನಸ್ ಐತೆ, ರೂಟ್ಸ್ಗಳದು ವ್ಯಾಲ್ಯೂ ಏನು ಬರ್ತವೆ, ಪ್ಲಸ್ಸೇ ಬರ್ತವೆ. ವಾಯ್ದು ರೂಟ್ಗಳು ವ್ಯಾಲ್ಯೂ. ಆಮೇಲೆ 9 ಮಲ್ಟಿಪ್ಲೈ ಮಾಡಿದಾಗ 10 ಬರಬೇಕು, ಆ್ಯಡ್ ಮಾಡಿದಾಗ 9 ಬರಬೇಕು. ಅಂದರೆ ಮಲ್ಟಿಪ್ಲೈ ಮಾಡಿದಾಗ 9 ಬರಬೇಕು, ಆ್ಯಡ್ ಮಾಡಿದಾಗ 10. ಮಲ್ಟಿಪ್ಲೈ ಮಾಡಿದಾಗ 10 ಬರಬೇಕು, ಆ್ಯಡ್ ಮಾಡಿದಾಗ 9 ಬರಬೇಕು. ಆ ರೀತಿ ಯಾವುದೈತಿ, 9 1 9 9 ಆಗುತ್ತೆ. 9 10 10 ಅಂದರೆ ಈ ಕ್ವಶನಲ್ಲಿ ಸ್ವಲ್ಪ ಮಿಸ್ಟೇಕ್ ಐತೆ. 10 1 10 ಆಯಿತು. 2 ಆ್ಯಡ್ ಮಾಡಿದಾಗ 11 ಬರಬೇಕು. ಇಲ್ಲಿ 11 ಆಗಬೇಕು. ಅದರ್ವೈಸ್ ಇದು ಅಂದರೆ ಇದು 4.5 ಬದಲು ಇಲ್ಲಿ 5.5 ಆಗ್ಬೇಕು ಅಷ್ಟೇ. 5.5 ಬರ್ಕೊಡ್ರಿ. 5.5 ಆಯ್ತು ಅಂದರೆ ಇದು 11 ಆಗುತ್ತೆ. 11 ಆಯ್ತು ಅಂದರೆ 10 + 1 11 ಆಯಿತು. ಇದ್ರದ್ದು ರೂಟ್ಸ್ಗಳು ಬರ್ತವೆ 1 and 10. ವೈ ವ್ಯಾಲ್ಯೂ 1 and 10 ಬಂತು. ಎಕ್ಸ್ ವ್ಯಾಲ್ಯೂ ಏನು ಬರ್ತೈತೆ 9 and 9 ಬಂತು. ಕಂಪೇರ್ ಮಾಡಿರಿ. ಈಗ ಎಕ್ಸ್ದಿಂದ ವೈಗೆ. ಎಕ್ಸ್ ನೋಡ್ರಿ 9 ಏನದ 1ಕ್ಕಿಂತ ದೊಡ್ಡದೈತೆ, 10ಕ್ಕಿಂತ ಸಣ್ಣದೈತೆ. ವೈದು ಆನ್ಸರ್ ಏನಾಯಿತು, ಸಿ ಆ್ಯಂಡ್ ಡಿ. ನೆಕ್ಸ್ಟ್ ಕ್ವಶನ್. ಟೈಪಿಂಗ್ ಮಿಸ್ಟೇಕ್ ಆಗಿರುತ್ತೆ ಕೆಲವೊಂದು. ಓಕೆ, ಈ ಕ್ವಶನ್ಗೆ ಬನ್ನಿರಿ. ಓಕೆ, ವಾಯ್ದು ನೋಡ್ರಿ 27 ಅದಲ್ಲ, 27ನ 9 ಇಂಟು 3 ಬರಿಬೋದು. ಪ್ಲಸ್ ಐತೆ, ಮೈನಸ್ 2 ರೂಟ್ಗಳು ಬಂದುಬಿಡ್ತವೆ. 9ರಲ್ಲಿ 3 ಸೇರಿಸಿದ್ರೆ 12 ಕರೆಕ್ಟ್. ವಾಯ್ದು ರೂಟ್ಸ್ಗಳು ಏನು ಬಂದು -9, -3. ಇಷ್ಟೇ. ಇದು ಈಸಿ ಇತ್ತು. ಬಟ್ ಇಲ್ಲೇ ಐತೆ ಮೇನ್. ಇದೇನದ 2x² ಅದಲ್ಲ, ಈ x² ಈ ಕಡೆ ಬಂದು ಇದೇನಾಗುತ್ತೆ 2x² ಮೈನಸ್ x² ಅಂದರೆ x² ಆಗಿ ಉಳಿತು. -16x ಹಂಗೆ ಉಳಿತು. ಇದು 57 ಈ ಕಡೆ ಬಂದು -57 ಆಯಿತು. ಈಸ್ ಈಕ್ವಲ್ಸ್ ಟು 0. ಇದನ್ನು 57 ಯಾವ ರೀತಿ ಬರೀಬೋದು ಅಂದರೆ 3ರಲ್ಲೇ ಹೊಡೀರಿ. 3 1 3, 2 ಉಳಿತು. 3 9 27, 19 3ಲೇ ಆಗುತ್ತೆ. 19ರಲ್ಲಿ 3 ಹೋದರೆ 16. ಓಕೆ, ಕರೆಕ್ಟ್. ಇದ್ರದ್ದು ವಾಯ್ದು ಎಕ್ಸ್ದು ವ್ಯಾಲ್ಯೂ ಏನು ಬರ್ತವೆ 3, 13. ಬಟ್ ಇಲ್ಲಿ ಏನು ಸಿಂಬಲ್ ಅದಲ್ಲ, ಸಣ್ಣದಕ್ಕೆ ಹೋಗುತ್ತೆ. ಸಣ್ಣದಕ್ಕೆ ಹೋಯ್ತು, ಇದು ಪ್ಲಸ್ ಹೋಗಿತ್ತು. ಇವಾಗ ಕಂಪೇರ್ ಮಾಡಿರಿ. ಎಕ್ಸ್ -3 ತೊಗೊಳ್ಳಿ ಒಂದ್ಸತಿ. -3 ತೊಗೊಂಡಾಗ 9ಕ್ಕಿಂತ ಎಕ್ಸ್ ಇಸ್ ಗ್ರೇಟರ್ ಅದ, ಇದಕ್ಕೆ ಈಕ್ವಲ್ ಅದ. -3 ಈಕ್ವಲ್ ಅದ. 19 ತೊಗೊಳ್ರಿ. 19 2ಕ್ಕಿಂತ ದೊಡ್ಡದೇ ಐತೆ. ಅದಕ್ಕೋಸ್ಕರ ಆನ್ಸರ್ ಏನಾಗುತ್ತೆ, ವಾಯ್ದು ಎಕ್ಸ್ ಈಸ್ ಗ್ರೇಟರ್ ಆರ್ ಈಕ್ವಲ್ ಟು ವಾಯ್. ಆಪ್ಷನ್ ನಂಬರ್ ಬಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಬನ್ನಿರಿ. ಈ ರೀತಿ ಯಾವಾಗಲೂ ಎಕ್ಸೇ ಇರಂಗಿಲ್ಲ. ಕೆಲವೊಂದ್ಸತಿ ಪಿ ಕೊಡ್ತಾನೆ, ಕೆಲವೊಂದ್ಸತಿ ಎಲ್ ಎಮ್, ಈ ರೀತಿ ಯಾವುದೋ ಒಂದು ಅಲ್ಫಾಬೆಟ್ ಕೊಡ್ಬೋದು. ಎಕ್ಸೇ ಇರಂಗಿಲ್ಲ ಯಾವಾಗಲೂ ವೇರಿಯೇಬಲ್. XY ವೇರಿಯೇಬಲ್ ಇರಲ್ಲ, PQ ವೇರಿಯೇಬಲ್ ಇರ್ಬೋದು, MN ವೇರಿಯೇಬಲ್ ಇರ್ಬೋದು. ಈ ರೀತಿ ಚೇಂಜಸ್ ಆಗ್ಬೋದು.
ಈ ಕ್ವಶನನ್ನು ನಾವು ಹಲವಾರು ರೀತಿಯಲ್ಲಿ ಸಾಲ್ವ್ ಮಾಡ್ಬೋದಾಗಿತ್ತು. ಮೊದಲು ಎರಡನೇದು ಏನೈತಲ್ಲ ಅದು ಕಂಪ್ಲೀಟ್ ಮಾಡಿಬಿಡ್ರಿ. ಎರಡನೇದು ಏನೈತೆ ಇದು ಮುಗಿಸ್ಬಿಡೋಣ. ಇದ್ರ ವ್ಯಾಲ್ಯೂ ಏನೇನು ಬರ್ತಾವೆ ನೋಡ್ರಿ. 204 ಐತಿ. ಮಲ್ಟಿಪ್ಲೈ ಮಾಡಿದಾಗ 204 ಬರಬೇಕು, ಆ್ಯಡ್ ಮಾಡಿದಾಗ 24 ಬರಬೇಕು. 4 5 20, 4 × 5 20, 4 1 4, 51 × 4 ಕೂಡ ಬರ್ಬೋದು. 17 3 51 ಆಗತ್ತೆ. ಇದು 17 × 3 × 4 ಈ ರೀತಿ ಕೂಡ ಬರ್ಬೋದು. 4 3 12 × 17 ಈ ಎರಡು ವ್ಯಾಲ್ಯೂ ಬಂದವು. ಇವಾಗ ವಾಯ್ದು ವ್ಯಾಲ್ಯೂ ಏನು ಬರ್ತವೆ? 12 × 17, 12ರಲ್ಲಿ 17 ಸೇರಿಸಿದ್ರೆ 29 ಕರೆಕ್ಟ್. ಮೈನಸ್ ಪ್ಲಸ್ ಇದ್ದಾಗ ಪ್ಲಸ್ ಪ್ಲಸ್ ಬರ್ತವೆ, ಕರೆಕ್ಟ್ ಆಯಿತು. ಇದು ವಾಯ್ದು ವ್ಯಾಲ್ಯೂ ಬಂದು. ಇವಾಗ ಎಕ್ಸಿಗೆ ಬರೋಣ. ಇದಕ್ಕೆ ಯಾವ ರೀತಿ ಮಾಡ್ಬೋದು ಅಂದರೆ, ನಮ್ಗೆ ಒಂದು ಫಾರ್ಮುಲಾ ಗೊತ್ತೈತೆ, a² - b² = a + b a - b. ಈ ಫಾರ್ಮುಲಾ ಪ್ರಕಾರ ಕೂಡ ಮಾಡ್ಬೋದು. ಯಾವ ರೀತಿ ಅಂತ ನೋಡೋಣ. ಇದು p + 3 ಐತಲ್ಲ, ಈ ಕಡೆ ತೊಗೊಂಬಿಡ್ರಿ. ಇದು ಈ ಕಡೆ ತೊಗೊಂಡು ಬಂದಾಗ ಏನಾಗುತ್ತೆ? p² + p + 3 ಸಾರಿ p - 3 p - 3 ಹೋಲ್ ಸ್ಕ್ವೇರ್. ಇದು ಈ ಕಡೆದು ನಾನು ಬರೆದೆ ಇಲ್ಲಿ. ಆಮೇಲೆ ಇದು ಈ ಕಡೆ ಬಂದು -p + 3 ಹೋಲ್ ಸ್ಕ್ವೇರ್ ಆಯಿತು. ಇವಾಗ ನೋಡ್ರಿ, ಇದಕ್ಕೆ a ಅನ್ಕೊಡ್ರಿ, ಇದಕ್ಕೆ b ಅನ್ಕೊಡ್ರಿ. a + b ಹೋಲ್ ಸ್ಕ್ವೇರ್, a² - b² ಅಂದರೆ a + b a - b ಆಗುತ್ತೆ. a + b ಅಂದರೆ ಇದು = 0 ಆಗುತ್ತೆ. p² + a + b ಅಂದರೆ ಏನಾಗುತ್ತೆ ನೋಡ್ರಿ. ಇವಾಗ p ಅದ 2p ಆಯಿತು, +3 - 3 0 ಆಯಿತು, ಕ್ಯಾನ್ಸಲ್ ಆಯಿತು. ಇದು a + b ಮುಗೀತು. ಈಗ a - b ಬರೋಣ. p - p 0 ಆಯಿತು. ಡೈರೆಕ್ಟ್ ಇದಕ್ಕೆ ಬನ್ನಿರಿ. p - p 0 ಆಯಿತು. ಅಂದರೆ p - 3 - p - 3 ಆಗುತ್ತೆ. ಯಾಕಂದರೆ ಮೈನಸ್ ಇಂಟು ಪ್ಲಸ್ ಮೈನಸ್ ಆಗುತ್ತೆ. ಈ ರೀತಿ ಆಯಿತು. p ಕ್ಯಾನ್ಸಲ್ ಆಗಿ -3 - 3 -6 ಆಯಿತು. = 0. ಇದನ್ನೇ ನಾವು p² - 12p = 0 ಅಂತ ಬರಿಬೋದು. ಅಥವಾ ಇದನ್ನು p ಕಾಮನ್ ತಗೊಂಡು p - 12 = 0 ಅಂತ ಬರಿಬೋದು. ದೆನ್ p = 0 ಆ್ಯಂಡ್ p = 12 ಎರಡು ವ್ಯಾಲ್ಯೂ ಬಂದು ಈ ರೀತಿ ಸಾಲ್ವ್ ಮಾಡ್ಬೋದು. ಅಥವಾ ನೀವು ಇದನ್ನು ಇಕ್ವೇಷನನ್ನು ಸಾಲ್ವ್ ಮಾಡ್ಕೊಂಡು ಕೂಡ ಆ ರೀತಿ ಕೂಡ ಸಾಲ್ವ್ ಮಾಡ್ಬೋದು. ಇವಾಗ p ವ್ಯಾಲ್ಯೂ 2 ಬಂದು 0 ಆ್ಯಂಡ್ 12. p ದಿಂದ y ಕಂಪೇರ್ ಮಾಡಿರಿ. p ದಿಂದ y ಕಂಪ್ಯಾರಿಸನ್. p ಒಂದ್ಸತಿ 0 ತಗೊಳ್ರಿ. 0 12 ಕಂಪೇರ್ ಮಾಡಿದ್ರೆ 0 ಈಸ್ ಲೆಸ್ಸರ್ ಆಯಿತು. 0ನ್ನು 17 ಕಂಪೇರ್ ಮಾಡಿದ್ರೆ 0 ಈಸ್ ಲೆಸ್ಸರ್ ಆಯಿತು. 12ನ್ನು 12 ಕಂಪೇರ್ ಮಾಡಿದ್ರೆ ಈಕ್ವಲ್ ಆಯಿತು. 12ನ್ನು 17 ಕಂಪೇರ್ ಮಾಡಿದ್ರೆ ಲೆಸ್ಸರ್ ಆಯಿತು. ಇದರ ಆನ್ಸರ್ ಏನಾಯಿತು? 3 ಸಾರಿ ಲೆಸ್ಸರ್ ಆ್ಯಂಡ್ ಈಕ್ವಲ್ ಅಂತಂದರೆ p ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು y. ಆಪ್ಷನ್ ನಂಬರ್, ಇದು ಆಪ್ಷನ್ಸ್ ಮಿಸ್ಟೇಕ್ ಆಗಿದ್ದಾವೆ ಇಲ್ಲಿ. ಆಪ್ಷನ್ಸ್ ತಲೆ ಕಟ್ಕೊಬೇಡ್ರಿ. p ಈಸ್ ಲೆಸ್ಸರ್ ಆರ್ ಈಕ್ವಲ್ ಟು y. ಆಪ್ಷನ್ ನಂಬರ್ ಎಕ್ಸನ್ನು p ಅನ್ಕೊಡ್ರಿ. ಆಪ್ಷನ್ ನಂಬರ್ ಡಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್. ಈ ಕ್ವಶನಲ್ಲಿ ಏನು ಇರಲಿಲ್ಲ, ಸಾಲ್ವ್ ಮಾಡ್ಕೋದು ಕೂಡ ಅವಶ್ಯಕತೆಯೂ ಇರಲಿಲ್ಲ. ಇದು ಡೈರೆಕ್ಟ್ ಇಲ್ಲಿ ಏನೈತೆ x² ಇದೊಂದು ಈ ಕಡೆ ಒಂದು ಹೋಗಿ ಡೈರೆಕ್ಟ್ x - 2 = 1 ಬರ್ತೈತೆ. x = 3 ಬರುತ್ತೆ. x ವ್ಯಾಲ್ಯೂ ಬಂತು. y² 3y² + 2y = 2y + 6 ಆಗುತ್ತೆ. 2y ಕ್ಯಾನ್ಸಲ್ ಆಗಿ 3y² = 6. ದೆನ್ y² = 2 ಆಗುತ್ತೆ. ದೆನ್ y = ± 2 ವ್ಯಾಲ್ಯೂ ಬರ್ತವೆ. ಬಟ್ ಎರಡು ಸಣ್ಣದದಾವೆ. ಎದಕ್ಕಿಂತ ಆಲ್ರೆಡಿ 2 ಅದ. √2 ಅಂದರೆ ಇದಕ್ಕಿಂತ ಸಣ್ಣದೇ ಇರುತ್ತೆ. ಅದು ಮೈನಸ್ ಬರಲಿ ಏನು ಬಿ ಬರಲಿ, ಅದಕ್ಕೋಸ್ಕರ x ಇಸ್ ಗ್ರೇಟರ್ ದೆನ್ y. yದು ಯಾವುದೇ ವ್ಯಾಲ್ಯೂ ಬರಲಿ ± ಸಮಥಿಂಗ್ ವ್ಯಾಲ್ಯೂ ಬರ್ತೈತಿ. ಆ ಸಮಥಿಂಗ್ ವ್ಯಾಲ್ಯೂ ಯಾವಾಗಲೂ 2ಗಿಂತ ಲೆಸ್ ಇರ್ತೈತಿ. 2ಗಿಂತ ಲೆಸ್ ಇತ್ತಂದ್ರೆ 3 ಆಲ್ರೆಡಿ ದೊಡ್ಡದೈತೆ. 2ಗಿಂತ ಲೆಸ್ ಅಂದರೆ ಆಪ್ಷನ್ ನಂಬರ್ x ಇಸ್ ಗ್ರೇಟರ್ ದ್ಯಾನ್ y. ನೆಕ್ಸ್ಟ್ ಕ್ವಶನ್. ಇಲ್ಲೈತೆ ಮೇನ್ ಕ್ವಶನ್ಸ್, ಇಲ್ಲಿಂದ ಸ್ಟಾರ್ಟ್ ಆಗ್ತವೆ. ಈ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ ಒಂದು, ಅದಾದ ನಂತರ ಎರಡನೇ ಕ್ವಶನ್ ನೀವು ಟ್ರೈ ಮಾಡುವಂತ್ರಿ. ಇಲ್ಲಿ ಏನೈತೆ ಕ್ವಶನ್ ನೋಡ್ರಿ.
ಇದು ಯಾವುದೇ ರೀತಿ ಕ್ವಾಡ್ರಾಟಿಕ್ ಇಕ್ವೇಷನ್ ಟೈಪ್ ಅನ್ನಿಸ್ತಿಲ್ಲ ನಿಮಗೆ, ಬಟ್ ನಾವು ಇದನ್ನು ಕ್ವಾಡ್ರಾಟಿಕ್ ಇಕ್ವೇಷನ್ಗೆ ಕನ್ವರ್ಟ್ ಮಾಡ್ಕೋಬೇಕು. ಫಸ್ಟ್ ಒಂದು ನೋಡಿರಿ, ಫಸ್ಟ್ನೇ ಇಕ್ವೇಷನ್ ಏನೈತೆ, 2p minus 38 under root of p ಪ್ಲಸ್ 120 ಈಸ್ ಈಕ್ವಲ್ಸ್ ಟು 0. ಇವಾಗ ನಾವು ಈ ಪಿ ಅನ್ನು ರಿಮೂವ್ ಮಾಡಬೇಕು. ಪಿ ಅಂದರೆ ಅಂಡರ್ ರೂಟ್ ಆಫ್ ಪಿ ಐತಲ್ಲ, ರೂಟ್ ಪಿ ಅನ್ನು ರಿಮೂವ್ ಮಾಡಬೇಕು. ಅದಕ್ಕೋಸ್ಕರ ನಾವು ಒಂದು ವ್ಯಾಲ್ಯೂವನ್ನು ಅಸ್ಯೂಮ್ ಮಾಡ್ಕೊತೀವಿ, ಒಂದು ಯಾವುದೋ ಒಂದು ಇನ್ನೊಂದು ವೇರಿಯೇಬಲನ್ನು ಅಸ್ಯೂಮ್ ಮಾಡ್ಕೊತೀವಿ. ಲೆಟ್ ಸಪೋಸ್ ಇವಾಗ ಏನು ತಗೋರಿ ಅಂತಂದರೆ ಅಂಡರ್ ರೂಟ್ ಆಫ್ ಪಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತಗೋತೀರ. ಅಂದರೆ ಪಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂತ ಆಯಿತು. ಅಂಡರ್ ರೂಟ್ ಆಫ್ ಪಿ ಅಂದರೆ ಎಕ್ಸ್, ಎರಡು ಕಡೆ ರೂಟ್ ಹೋಯ್ತು ಅಂದರೆ ಪಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಗುತ್ತೆ. ಇದೇ ವ್ಯಾಲ್ಯೂವನ್ನು ಇಲ್ಲಿ ಹಾಕಿರಿ. ಇವಾಗ ಪಿ ಅಂದರೆ ಏನದ 2x ಸ್ಕ್ವೇರ್ ಮೈನಸ್ 38 ಅಂಡರ್ ರೂಟ್ ಆಫ್ ಪಿ ಅಂದರೆ ಎಕ್ಸ್ ಪ್ಲಸ್ 120 ಈಸ್ ಈಕ್ವಲ್ಸ್ ಟು 0. 2 ಇಂದ ಪೂರ್ತಿ ಇಕ್ವೇಷನ್ ಭಾಗ ಹೋಗುತ್ತೆ, ಅದಕ್ಕೋಸ್ಕರ ಎಕ್ಸ್ ಸ್ಕ್ವೇರ್ ಮೈನಸ್ 19x ಪ್ಲಸ್ 60 ಈಸ್ ಈಕ್ವಲ್ಸ್ ಟು 0. ಈ 60ಅನ್ನು ಮೈನಸ್ ಪ್ಲಸ್ ಐತೆ ಅಂದರೆ ಪ್ಲಸ್ ಪ್ಲಸ್ ವ್ಯಾಲ್ಯೂ ಬರ್ತವೆ, ಎರಡು ರೂಟಿಂದು ಪ್ಲಸ್ ಪ್ಲಸ್. 60ಅನ್ನು ಮಲ್ಟಿಪ್ಲೈ ಮಾಡಿದಾಗ 60 ಬರಬೇಕು, ಆ್ಯಡ್ ಮಾಡಿದಾಗ 19 ಬರಬೇಕು. ಯಾವ ಎರಡು ನಂಬರನ್ನು ಆ್ಯಡ್ ಮಾಡಿದಾಗ 19, ಮಲ್ಟಿಪ್ಲೈ ಮಾಡಿದಾಗ 60, ಅಂದರೆ 15 4 60. 15 ಮತ್ತು 4 ಎರಡು ವ್ಯಾಲ್ಯೂ ಬಂದವು ಇದ್ರದ್ದು ಎಕ್ಸ್ದು. ಬಟ್ ಇದು ಎಕ್ಸ್ದು ವ್ಯಾಲ್ಯೂ ಬಂದವು, ಬಟ್ ನಮಗೆ ಯಾವುದು ವ್ಯಾಲ್ಯೂ ಬೇಕು? ಎಕ್ಸ್ದು ವ್ಯಾಲ್ಯೂ 15 ಮತ್ತು 4 ಬಂತು, ಬಟ್ ನಮಗೆ ಯಾವ ವ್ಯಾಲ್ಯೂ ಬೇಕು? ಪಿದು ವ್ಯಾಲ್ಯೂ ಬೇಕು. ಪಿ ಮತ್ತು ಕ್ಯೂದು ಕಂಪ್ಯಾರಿಸನ್ ನಡೆದೈತೆ. ಇವು ಆಪ್ಷನ್ ಬಿಟ್ಬಿಡ್ರಿ, ಪಿ ಮತ್ತು ಕ್ಯೂದು ಕಂಪ್ಯಾರಿಸನ್ ನಡೆದೈತೆ ಇಲ್ಲಿ. ಈಗ ಎಕ್ಸ್ದು ವ್ಯಾಲ್ಯೂ 59.4 ಅಂತ ಐತೆ, ಎಕ್ಸ್ದು ವ್ಯಾಲ್ಯೂ 59.4, ಅಂದರೆ ಪಿದು ವ್ಯಾಲ್ಯೂ ಏನಾಗುತ್ತೆ? ಪಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಐತೆ. ಪಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅಂದರೆ ಪಿ ಈಸ್ ಈಕ್ವಲ್ಸ್ ಟು 15 ಸ್ಕ್ವೇರ್ ಆ್ಯಂಡ್ 4 ಸ್ಕ್ವೇರ್ ಬರುತ್ತೆ. ಪಿ ಈಸ್ ಈಕ್ವಲ್ಸ್ ಟು 225 ಆ್ಯಂಡ್ ಪಿ ಈಸ್ ಈಕ್ವಲ್ಸ್ ಟು 16. ಇವೆರಡು ವ್ಯಾಲ್ಯೂ ಬಂದು ಅರ್ಥ ಆಯ್ತು ಅನ್ಕೊತೀನಿ. ಇದು ಕ್ವಶನ್ ಕರೆಕ್ಟಾಗಿ ನೋಡ್ಕೊಡ್ರಿ. ನಾವು ಏನೇನು ಮಾಡಿದ್ವಿ? 2p ಮೈನಸ್ 38 ಅಂಡರ್ ರೂಟ್ ಆಫ್ ಪಿ ಪ್ಲಸ್ 120 ಇತ್ತು. ಈ ರೂಟ್ ರಿಮೂವ್ ಮಾಡೋಕ್ಕೋಸ್ಕರ, ರೂಟ್ ಪಿ ರಿಮೂವ್ ಮಾಡೋಕ್ಕೋಸ್ಕರ ರೂಟ್ ಪಿಯನ್ನು ನಾವು ಇದು ತೊಗೊಂಡ್ವಿ, ರೂಟ್ ಪಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಅಂತ ತೊಗೊಂಡ್ವಿ. ರೂಟ್ ಪಿ ಈಸ್ ಈಕ್ವಲ್ ಟು ಎಕ್ಸ್ ಅಂತಂದರೆ ರೂಟ್ ಹೋದ ಈ ಕಡೆ ಹೋಗಿ ಸ್ಕ್ವೇರ್ ಆಗುತ್ತೆ, ಪಿ ಈಸ್ ಈಕ್ವಲ್ ಟು ಎಕ್ಸ್ ಸ್ಕ್ವೇರ್ ಆಯಿತು. ಅದಕ್ಕೋಸ್ಕರ ಎಲ್ಲೆಲ್ಲಿ ಪಿ ಅದಲ್ಲಿ ಎಕ್ಸ್ ಸ್ಕ್ವೇರ್ ಇಟ್ವಿ, ರೂಟ್ ಪಿ ಇದ್ದಲ್ಲೆಲ್ಲ ಎಕ್ಸ್ ಇಟ್ವಿ. ಅದಾದ ನಂತರ ಇಕ್ವೇಷನ್ ಸಾಲ್ವ್ ಮಾಡಿದ್ವಿ. ಬಂದಿರತಕ್ಕಂಥ ವ್ಯಾಲ್ಯೂ ಏನು ಬಂತು? ಎಕ್ಸ್ದು ವ್ಯಾಲ್ಯೂ ಬಂತು. ಬಟ್ ಎಕ್ಸ್ ಈಸ್ ಈಕ್ವಲ್ಸ್ ಟು ಏನದ? ರೂಟ್ ಪಿ ಅದ. ಅಥವಾ ಎಕ್ಸ್ ಪಿ ಬೇಕು ವ್ಯಾಲ್ಯೂ ಬೇಕಂದ್ರೆ ಪಿ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಅದ. ಈ ಬಂದಿರ್ತಕ್ಕಂಥ ಎಕ್ಸ್ ವ್ಯಾಲ್ಯೂವನ್ನು ಸ್ಕ್ವೇರ್ ಮಾಡಿದಾಗ ಪಿ ವ್ಯಾಲ್ಯೂ ಬರುತ್ತೆ. ಅದನ್ನೇ ನಾವಿಲ್ಲಿ ಇಟ್ಟಿರೋದು. ಪಿದು ವ್ಯಾಲ್ಯೂ ಏನು ಬಂತು? 225 ಆ್ಯಂಡ್ 16. ಈಗ ಇದು ಕ್ಯೂ ಅನ್ನು ಸಾಲ್ವ್ ಮಾಡೋಣ. ಕ್ಯೂ ಸ್ಕ್ವೇರ್ ಮೈನಸ್ ಆಗುತ್ತೆ, ಈ ಕಡೆ ಬಂದು ಮೈನಸ್ 9q ಪ್ಲಸ್ 20 ಆಗುತ್ತೆ ಈಸ್ ಈಕ್ವಲ್ಸ್ ಟು 0. 20ಅನ್ನು 4 5 20 ಮಾಡಿದಾಗ ಆ್ಯಡ್ ಮಾಡಿದ್ರೆ 9 ಬರುತ್ತೆ, ಮಲ್ಟಿಪ್ಲೈ ಮಾಡಿದ್ರೆ 20 ಬರುತ್ತೆ. ಅಂದರೆ ಕ್ಯೂದು ವ್ಯಾಲ್ಯೂ ಏನು ಬಂತು? 4 ಆ್ಯಂಡ್ 5. ಮೈನಸ್ ಅದ ಪ್ಲಸ್ ಅದ ಅಂದರೆ ಪ್ಲಸ್ ಪ್ಲಸ್ ವ್ಯಾಲ್ಯೂ ಬರ್ತೈತಿ. ಇವಾಗ ಕಂಪೇರ್ ಮಾಡಿರಿ. ಕ್ಯೂ ಯಾವಾಗಲೂ ನೋಡ್ರಿ, ಪಿ ಎರಡೂ ವ್ಯಾಲ್ಯೂಗಿಂತ ಯಾವಾಗಲೂ ದೊಡ್ಡದು. 16 ಕೂಡ ದೊಡ್ಡದೈತೆ, 225 ಕೂಡ ದೊಡ್ಡದೈತೆ. ಅದಕ್ಕೋಸ್ಕರ ಆನ್ಸರ್ ಏನಾಯ್ತು ಅದು? ಪಿ ಈಸ್ ಗ್ರೇಟರ್ ದ್ಯಾನ್ ಕ್ಯೂ. ಆನ್ಸರ್ ಪಿ ಈಸ್ ಗ್ರೇಟರ್ ದ್ಯಾನ್ ಕ್ಯೂ. ಅರ್ಥ ಆಯ್ತು ಅನ್ಕೊತೀನಿ. ಇನ್ನೊಂದು ಕ್ವಶನ್ ಮೂಲಕ ಇದಕ್ಕೆ ಟ್ರೈ ಮಾಡೋಕೆ ನೋಡ್ರಿ ನೀವು. ಈ ಕ್ವಶನಲ್ಲಿ ನಿಮ್ಗೆ ಆನ್ಸರ್ ನಾನು ಇದು ಕ್ವಶನಲ್ಲಿ ಎರಡೆರಡು ಸತಿ ಇರೋದ್ರಿಂದ ಕ್ಲಿಯರ್ ಆಗುತ್ತೆ ಈ ಕ್ವಶನ್. ನಿಮಗೆ ಟ್ರೈ ಮಾಡಿರಿ ನೀವು ಒಂದ್ಸತಿ. ಇದು ಒಂದು ಟೈಪ್ ಆಫ್ ರೂಟ್ ಕ್ವಶನ್ಸ್ಗಳು. ಎರಡು ಟೈಪ್ ಅದಾವ, ಇದು ಒಂದು ಟೈಪ್ ಐತೆ ರೂಟ್ ಕ್ವಶನ್. ಇನ್ನೊಂದು ಟೈಪ್ ಐತೆ, ಅದು ಕೂಡ ರೂಟ್ ಕ್ವಶನ್ ಬರುತ್ತೆ, ಬಟ್ ಅಲ್ಲಿ ರೂಟ್ ಒಳಗಡೆ ಒಂದು ವ್ಯಾಲ್ಯೂ ಬರುತ್ತೆ. ಜಸ್ಟ್ ಟ್ರೈ ಮಾಡಿರಿ. ಇದು ಒಂದು ಇಕ್ವೇಷನ್ ಆದರೂ ಟ್ರೈ ಮಾಡಿರಿ. ಆಪ್ಷನ್ ಬಗ್ಗೆ ತಲೆ ಕೆಡಿಸ್ಕೋಬೇಡ್ರಿ. ವೇರಿಯೇಬಲ್ ಏನು ಬೇಕಾದ್ರೆ ತೊಗೋಬೋದು ನೀವು, ಎಕ್ಸೇ ತೊಗೋಬೇಕಂತ ಏನಿಲ್ಲ. ಅವು ಇನ್ನೊಂದು ಸರ್ತಿ ಬೇರೆ ವೇರಿಯೇಬಲ್ ತೊಗೊಂಡು ನೋಡೋಣ. ಇಲ್ಲಿ ನೋಡೋಣ ಏನೈತೆ, 2p ಮೈನಸ್ 30 ಅಂಡರ್ ರೂಟ್ ಆಫ್ ಪಿ ಪ್ಲಸ್ 108 ಈಸ್ ಈಕ್ವಲ್ಸ್ ಟು 0. ಇಲ್ಲಿ ನಾವು ವೇರಿಯೇಬಲ್ ಏನು ತೊಗೊಳ್ಳೋಣ?
ರೂಟ್ ಪಿ ಈಸ್ ಈಕ್ವಲ್ಸ್ ಟು ಎ ತೊಗೊಳ್ಳೋಣ ಒಂದ್ಸತಿ. ದೆನ್ ಪಿ ಅಂದರೆ ಏನಾಗುತ್ತೆ, ರೂಟ್ ಹೋಯ್ತು ಅಂದರೆ ಇದು ಎ ಸ್ಕ್ವೇರ್ ಆಗುತ್ತೆ. ಓಕೆ, ಪಿ ಇದಲ್ಲೆಲ್ಲ ಎ ಸ್ಕ್ವೇರ್ ಹಾಕ್ರಿ. 2a² ಮೈನಸ್ 30a ಪ್ಲಸ್ 108 ಈಸ್ ಈಕ್ವಲ್ಸ್ ಟು 0 ಆಗುತ್ತೆ. ಇದು 2ದಿಂದ ಇಕ್ವೇಷನ್ ಭಾಗ ಹೋಗುತ್ತೆ, ಅದಕ್ಕೋಸ್ಕರ a² ಮೈನಸ್ 15a ಪ್ಲಸ್ 54 ಈಸ್ ಈಕ್ವಲ್ಸ್ ಟು 0 ಆಯಿತು. ಇದನ್ನು 54 9 54 ಬರಿಬೋದು. 9ರಲ್ಲಿ 6 ಸೇರಿಸಿದ್ರೆ 15 ಬರುತ್ತೆ. ಮೈನಸ್ ಪ್ಲಸ್ ಇರೋದ್ರಿಂದ ಆ್ಯಡ್ ಆಗುತ್ತೆ. ಅದಕ್ಕೋಸ್ಕರ ಎ ಈಸ್ ಈಕ್ವಲ್ಸ್ ಟು ಏನು ಬಂತು ವ್ಯಾಲ್ಯೂ 9 and 6 ಬಂತು. ಬಟ್ ನಮಗೇನು ಬೇಕು, ಪಿ ವ್ಯಾಲ್ಯೂ ಬೇಕು. ಪಿ ಈಸ್ ಈಕ್ವಲ್ ಟು a². ದೆನ್ ಪಿ ಈಸ್ ಈಕ್ವಲ್ಸ್ ಟು a² ಇರೋದ್ರಿಂದ 981, 6 36 ಪಿ ಮತ್ತು ಪಿದು ವ್ಯಾಲ್ಯೂ ಬಂತು. ಇದೇ ರೀತಿ ಕ್ಯೂ ಬರೋಣ. ಇದೆ ಕ್ಯೂದು ಏನೈತೆ ಇಕ್ವೇಷನ್, q² ಮೈನಸ್ 8√(q) ಪ್ಲಸ್ 16 ಐತೆ. ಮೈನಸ್ ಪ್ಲಸ್ ಇರೋದ್ರಿಂದ ರೂಟ್ಸ್ಗಳು ಪ್ಲಸ್ ಪ್ಲಸ್ಸೇ ಬರ್ತಾವೆ. ಇವಾಗ ಕ್ಯೂವನ್ನು √(q) ಬಿ ಅನ್ಕೊಡ್ರಿ. ದೆನ್ ಕ್ಯೂ ಈಸ್ ಈಕ್ವಲ್ಸ್ ಟು b² ಆಗುತ್ತೆ. ಓಕೆ, q² ಇದ್ದಲ್ಲೆಲ್ಲ b² ಆಯಿತು, ಮೈನಸ್ 8b ಆಯಿತು, ಪ್ಲಸ್ 16 ಈಸ್ ಈಕ್ವಲ್ಸ್ ಟು 0. ಇದನ್ನು ನಾವು ಏನಂತ ಬರಿಬೋದು, 4 4 16 ಬರಿಬೋದು. 4 4 16 2 ಆ್ಯಡ್ ಮಾಡಿದ್ರೆ 8 ಬರುತ್ತೆ. ದೆನ್ ಬಿ ವ್ಯಾಲ್ಯೂ ಏನು ಬಂತು, 4, 4 ಬಂತು. ಮೈನಸ್ ಪ್ಲಸ್ ಇರೋದ್ರಿಂದ ಮೈನಸ್ ಪ್ಲಸ್ ಪ್ಲಸ್ ಬಂತು. ಇದು ಬಿದು ವ್ಯಾಲ್ಯೂ. ಬಟ್ ಕ್ಯೂದು ವ್ಯಾಲ್ಯೂ ಏನದ b² ಅದ. ಅದಕ್ಕೋಸ್ಕರ ಕ್ಯೂ ಈಸ್ ಈಕ್ವಲ್ಸ್ ಟು 4 4 16. ಇದು ಕೂಡ 16 ಆಗುತ್ತೆ, 2 ಸರಿ ಬರೆಯೋ ಅವಶ್ಯಕತೆ ಇಲ್ಲ. ಕ್ಯೂದು ವ್ಯಾಲ್ಯೂ 16 ಬಂತು, ಪಿದು ವ್ಯಾಲ್ಯೂ 81 ಬಂತು. ಆಲ್ ಟೈಮ್ ಪಿ ಏನೈತೆ ಕ್ಯೂಗಿಂತ ದೊಡ್ಡದೈತೆ. 81 16ಕ್ಕಿಂತ ದೊಡ್ಡದೈತೆ, 36 ಕೂಡ 16ಕ್ಕಿಂತ ದೊಡ್ಡದೈತೆ. ಅದಕ್ಕೋಸ್ಕರ ಪಿ ಈಸ್ ಗ್ರೇಟರ್ ದ್ಯಾನ್ ಕ್ಯೂ. ಇದು ಇದರ ಆನ್ಸರ್. ಅರ್ಥ ಆಯ್ತು ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಬನ್ನಿರಿ. ಈ ಕ್ವಶನ್ ನಾನು ಸಾಲ್ವ್ ಮಾಡ್ತೀನಿ. ಇದಾದ ನೆಕ್ಸ್ಟ್ ಕ್ವಶನ್ಗೆ ನೀವು ಟ್ರೈ ಮಾಡುವಂತ್ರಿ. ಈ ಕ್ವಶನಲ್ಲಿ ಒಂದು ಕಾನ್ಸೆಪ್ಟ್ ಐತೆ. ಇದು ಕೂಡ ಅದೇ ರೀತಿ ಬಟ್ ಸ್ವಲ್ಪ ಚೇಂಜ್ ಐತೆ ಈ ಕ್ವಶನಲ್ಲಿ. ಫಸ್ಟ್ ನೋಡ್ರಿ, ಇದೇನೈತೆ, x² ಮೈನಸ್ 5√5x ಪ್ಲಸ್ 30 ಈಸ್ ಈಕ್ವಲ್ಸ್ ಟು 0. ನಮ್ಮದು ಮೇನ್ ಬೇಸಿಕ್ ಕಾನ್ಸೆಪ್ಟ್ ಏನೈತೆ, ಯಾವುದೇ ಎರಡು ನಂಬರಲ್ಲಿ ಈ ನಂಬರ್ಗೆ ಮಲ್ಟಿಪ್ಲೈ ಮಾಡಿದಾಗ, ಯಾವುದೇ ಎರಡು ನಂಬರ್, ಅದು ಯಾವುದೇ ಎರಡು ನಂಬರ್ ಇರಲಿ, ಎ ಮತ್ತು ಬಿ ಎರಡು ನಂಬರ್ ಅನ್ಕೊಳ್ಳೋಣ. ಆ ಎರಡು ನಂಬರ್ ಮಲ್ಟಿಪ್ಲೈ ಮಾಡಿದಾಗ 30 ಬರಬೇಕು, ಆ್ಯಡ್ ಮಾಡಿದಾಗ 5√5 ಬರಬೇಕು, ಮೈನಸ್ 5√5 ಬರಬೇಕು. ಹಾಗಿದ್ಮೇಲೆ ಇದರಲ್ಲೂ ಎದೊಳಗಡೆ ಒಂದು √5 ಇರಬೇಕು. ಯಾವಾಗಲೂ ರೂಟ್ ಇದ್ದದ್ದು ಆ್ಯಡ್ ಆಗ್ಬೇಕಂತಂದರೆ ಎರಡರಲ್ಲೂ ರೂಟ್ ಇರಬೇಕು. ಈಗ ಫಾರ್ ಎಕ್ಸಾಂಪಲ್ √5 ಪ್ಲಸ್ 2 ಅಂತ ಆ್ಯಡ್ ಮಾಡಿದ್ರೆ ಇದ್ರ ವ್ಯಾಲ್ಯೂ ಇದೇ ಆಗುತ್ತೆ. ಅದೇ √5 ಪ್ಲಸ್ 2√5 ಅಂದರೆ 3√5 ಆಗುತ್ತೆ. ಈ ರೀತಿ. ಅದಕ್ಕೋಸ್ಕರ ಈ ವ್ಯಾಲ್ಯೂ ಬರಬೇಕಂದ್ರೆ ಎರಡರಲ್ಲೂ ಒಂದು ರೂಟ್ ಇರಬೇಕು. ಆಮೇಲೆ ಇದರಲ್ಲಿ ಒಂದು ವ್ಯಾಲ್ಯೂ ಮುಂದೆ ಯಾವುದೋ ಒಂದು ವ್ಯಾಲ್ಯೂಯಿಂದ ಮಲ್ಟಿಪ್ಲೈ ಆಗುತ್ತೆ. ಅಂದರೆ 5√5 × √5 ಆದರೆ 5 ಬಂತು. 5 × ಸಮಥಿಂಗ್ ಆಗಿ ಈ ವ್ಯಾಲ್ಯೂ ಬಂದಿರ್ತೈತೆ. ಆ 5 × ಸಮಥಿಂಗ್ ಇವು ಎರಡು ಮಲ್ಟಿಪ್ಲೈ ಆಗಿರ್ತೈತಿ. ಇಲ್ಲೊಂದು ವ್ಯಾಲ್ಯೂ ಮಲ್ಟಿಪ್ಲೈ ಆಗಿ 5 × ಸಮಥಿಂಗ್ ಆಗಿ ಈ ವ್ಯಾಲ್ಯೂ ಬಂದಿರ್ತೈತಿ. ಇದು ನಾನು ಕೊನೆಗೆ ಹೇಳ್ತೀನಿ. ಮೊದಲು ಇದನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು ಅನ್ನೋದನ್ನು ಹೇಳಿ ಅದಾದ ನಂತರ ಕೊನೆಗೆ ಈ ಕಾನ್ಸೆಪ್ಟನ್ನು ಹೇಳ್ತೀನಿ. ಓಕೆ, ಈ ಕ್ವಶನನ್ನು ಯಾವ ರೀತಿ ಸಾಲ್ವ್ ಮಾಡಬೇಕು. ಯಾವಾಗಲೂ ಈ ಕ್ವಶನ್ ಈ ರೀತಿ ಕ್ವಶನ್ ಬಂದಾಗ ಯಾವ ರೀತಿ ಸಾಲ್ವ್ ಮಾಡ್ಬೇಕಂದ್ರೆ, ಈ ರೂಟ್ ಒಳಗಡೆ ಏನು ವ್ಯಾಲ್ಯೂ ಇರ್ತೈತಿಲ್ಲ ಆ ವ್ಯಾಲ್ಯೂ ಡೈರೆಕ್ಟ್ಲಿ ಸಿಗೆ ಡಿವೈಡ್ ಮಾಡ್ಬಿಡ್ದು. ಈ ವ್ಯಾಲ್ಯೂ ಏನಿರ್ತೈತಿಲ್ಲ ರೂಟ್ ಒಳಗಿನ ವ್ಯಾಲ್ಯೂ ಡೈರೆಕ್ಟ್ಲಿ ಸಿ ಅಂದರೆ ಕಾನ್ಸ್ಟೆಂಟ್, ಅದಕ್ಕೆ ಡಿವೈಡ್ ಮಾಡೋದು. ಡಿವೈಡ್ ಮಾಡಿದಾಗ ಏನಾಗುತ್ತೆ, x² 5 ಉಳಿತು. ಈ ರೂಟ್ ವ್ಯಾಲ್ಯೂ ಡಿವೈಡ್ ಮಾಡಿದಾಗ ಈ ರೂಟ್ ಕ್ಯಾನ್ಸಲ್ ಮಾಡಿಬಿಡೋದು. ಇಲ್ಲಿ ರೂಟ್ ಬರೆಯೋದಿಲ್ಲ. ಡೈರೆಕ್ಟ್ x² ಮೈನಸ್ 5x ಪ್ಲಸ್ 5 6 30 6 ಈಸ್ ಈಕ್ವಲ್ಸ್ ಟು 0. ಈ ರೀತಿ ಯಾಕೆ ಬರೆದ್ವಿ ಅನ್ನೋದನ್ನು ಕೊನೆಗೆ ಗೊತ್ತಾಗತ್ತೆ ನಿಮಗೆ. ಇವಾಗ ಇದನ್ನೇ ಸಾಲ್ವ್ ಮಾಡಿರಿ. ಇದು ಏನಾಗುತ್ತೆ, ಮೈನಸ್ ಪ್ಲಸ್ ಇರೋದನ್ನು ಪ್ಲಸ್ ಆಗುತ್ತೆ. 5 1 5 6 1 6 6 1 6 ಕೂಡ ಆಗಂಗಿಲ್ಲ. 3 2 6 ಮಲ್ಟಿಪ್ಲೈ ಮಾಡಿದಾಗ 6, ಆ್ಯಡ್ ಮಾಡಿದಾಗ -5 ಬರ್ತೈತಿ. ಅದಕ್ಕೋಸ್ಕರ ಎಕ್ಸ್ ವ್ಯಾಲ್ಯೂ ಏನು ಬಂತು, x ಈಸ್ ಈಕ್ವಲ್ಸ್ ಟು 3 and 2. ಇಷ್ಟು ಆನ್ಸರ್ ಬಂದ ತಕ್ಷಣ ನೆಕ್ಸ್ಟ್ ನೀವು ಏನು ಇಲ್ಲಿ ರಿಮೂವ್ ಮಾಡಿರ್ತಿರಲ್ಲ ಅದನ್ನು ತಂದು ಇಲ್ಲಿ ಇಟ್ಬಿಡ್ಬೋದು. √5 ಎರಡು ಕಡೆ. ಇದು ಯಾಕೆ ಈ ರೀತಿ ಬರುತ್ತೆ ಅಂತೇಳಿ ಇವಾಗ ನೋಡೋಣ. ಇಲ್ಲಿ ಬನ್ನಿರಿ. ಇವಾಗ ವಾಪಸ್ ಇದರ ಆನ್ಸರ್ ಇದಾಯಿತು. ಬಟ್ ಇದು ಯಾಕೆ ಈ ರೀತಿ ಬಂತು ಅನ್ನೋದು ಇಲ್ಲಿ ನೋಡಲ್ಲ. ಈಗ 30 ಐತಲ್ಲ, 30 ಅನ್ನೋದು ಏನೈತೆ, ಎರಡು ನಂಬರ್, ಈ ಎರಡು ನಂಬರ್ ಮಲ್ಟಿಪಲ್ ಐತೆ. ಎರಡು ನಂಬರ್ದು ಮಲ್ಟಿಪಲ್ ಐತೆ. ಆ ಎರಡು ನಂಬರ್ನ ಆ್ಯಡ್ ಮಾಡಿದಾಗ -5√5 ಬರಬೇಕು. ಇಲ್ಲಿ √5 ಕಂಪಲ್ಸರಿ ಬರಲೇಬೇಕಂತಂದರೆ ಆ ಎರಡೂ ನಂಬರ್ ಆ್ಯಡ್ ಆಗಿರೋ ಎರಡೂ ನಂಬರಲ್ಲಿ ಕೂಡ √5 ಇರಬೇಕು. ಒಂದು ನಂಬರಲ್ಲಿ √5 ಇತ್ತು, ಇನ್ನೊಂದು ನಂಬರಲ್ಲಿ ಜಸ್ಟ್ ನಂಬರ್ ಇತ್ತು ಅಂತಂದರೆ ಅದು ಆ್ಯಡ್ ಆಗಂಗಿಲ್ಲ. ರೂಟ್ ವ್ಯಾಲ್ಯೂ ಆ್ಯಡ್ ಆಗಬೇಕಂದ್ರೆ ಎರಡರಲ್ಲೂ ಕಾಮನ್ ರೂಟ್ ಇರಬೇಕು. ಇವಾಗ ನಾನು ಆಗಲೇ ಹೇಳಿದೆ 3 + √5 ಅಂತ ಆ್ಯಡ್ ಮಾಡೋಕ್ಕೆ ಬರೋಂಗಿಲ್ಲ. 3√5 + 2√5 ಅಂತ ಬರೆದ್ರೆ
5√5 ಅಂತ ಬರಿಬೋದು, ಈ ರೀತಿ ಆ್ಯಡ್ ಮಾಡ್ಬೋದು. ಬಟ್ ಇದನ್ನೇ ಆ್ಯಡ್ ಮಾಡ್ಬೋದು, ಈ ರೀತಿ ಆ್ಯಡ್ ಮಾಡೋಕ್ಕಾಗಲ್ಲ. ಅಂದರೆ ಎರಡರಲ್ಲೂ ರೂಟ್ ಇರೋದು ಕಂಪಲ್ಸರಿ ಐತೆ. ಅದಕ್ಕೋಸ್ಕರ ನಮಗೆ ಈ ವ್ಯಾಲ್ಯೂ ಅಸಂಪ್ಷನ್ ಮಾಡ್ಕೊಳ್ಳುವಾಗ ರೂಟ್ ವ್ಯಾಲ್ಯೂ ಅಸಂಪ್ಷನ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ, ನಾವು ಮಾಡ್ಕೊಳಕ್ಕೆ ಆಗೋದೇ ಇಲ್ಲ. ಇಲ್ಲಿ ಅಸಂಪ್ಷನ್ ಮಾಡ್ಕೋಬೋದಾಗಿತ್ತು ನೀವು. ಈಗ 5 ಐತೆ ಅಂದರೆ 3 ಮತ್ತು 5 ಬರ್ಬೋದಾಗಿತ್ತು. √5 ಐತೆ, √5 × √5 5 ಬರ್ತೈತಿ. 3 2 6 ಆಗುತ್ತೆ. 6 × 5 30 ಅಂತೇಳಿ ಬರಿಬೋದಾಗಿತ್ತು. ಬಟ್ ಅದು ಮೈಂಡಲ್ಲಿ ವರ್ಕ್ ಆಗಂಗಿಲ್ಲ, ಅಷ್ಟು ಬರಂಗಿಲ್ಲ. ಅದಕ್ಕೋಸ್ಕರ ನಾವೇನು ಮಾಡ್ತೀವಿ, ಈ √5 ಒಳಗಿರೋ ವ್ಯಾಲ್ಯೂವಿಂದ 30ಕ್ಕೆ ಡಿವೈಡ್ ಮಾಡ್ತೀವಿ. ಡಿವೈಡ್ ಯಾಕೆ 5ರಿಂದನೇ ಯಾಕೆ ಮಾಡಿದ್ದೀವಿ ಅಂತಂದರೆ ಎರಡರಲ್ಲೂ √5 ಬರ್ತೈತಿ, ಎರಡೂ ರೂಟ್ಸ್ಗಳಲ್ಲೂ √5 ಐತಿ. ಅದನ್ನು ಮಲ್ಟಿಪ್ಲೈ ಮಾಡಿದಾಗ 5 × 5 ಸಾರಿ √5 × √5 √5 × √5 ಏನಾಯಿತು 5 ಆಯಿತು. ಇಂಟು ಸಮಥಿಂಗ್ ಇವೆರಡು ನಂಬರ್ಸ್ಗಳು ಬರ್ತವೆ. ಇವೆರಡು ನಂಬರ್ಸ್ಗಳು ಅವೆರಡು ನಂಬರ್ಸ್ಗಳದ್ದು ಮಲ್ಟಿಪ್ಲೈ ಆಗುತ್ತೆ. ಅದಕ್ಕೋಸ್ಕರ ಈ ನಂಬರ್ ಏನದ 5ಇಂದ ಮಲ್ಟಿಪ್ಲೈ ಆಗಿ ಬಂದಿರೋ ನಂಬರ್ ಇದು. ಅದಕ್ಕೋಸ್ಕರ ಈ 5ಇಂದನೇ ಡಿವೈಡ್ ಮಾಡ್ತೀವಿ. ಆದ್ದರಿಂದ ಈ ರೀತಿ ಈ ಕ್ವಶನನ್ನು ಸಾಲ್ವ್ ಮಾಡಬೇಕು. ಅರ್ಥ ಆಗಿದೆ ಅಂತ ಅನ್ಕೊತೀನಿ. ನೆಕ್ಸ್ಟ್ ಕ್ವಶನ್ ನೀವು ಟ್ರೈ ಮಾಡಿರಿ, ಅದರಿಂದ ನಿಮ್ಗೆ ಅರ್ಥ ಆಗುತ್ತೆ. ಈ ಸೆಕೆಂಡ್ ಒನ್ ಸಾಲ್ವ್ ಮಾಡಿ ನೋಡ್ರಿ. ಇದರದ್ದು ವ್ಯಾಲ್ಯೂ ಕಂಪೇರ್ ಮಾಡಿರಿ. ಇದರ ಆನ್ಸರ್ ಏನು ಬಂತು, √3 ಆ್ಯಂಡ್ 2√5 ಇದರ ಎಕ್ಸ್ ವ್ಯಾಲ್ಯೂ ಬಂತು. ಇವಾಗ ವೈದು ವ್ಯಾಲ್ಯೂ ನೋಡೋಣ. y² - 37y + 342 ಅಂತ ಬರುತ್ತೆ. = 0. 342 ಅನ್ನು ಇದು ಭಾಗ 44ರಲ್ಲಿ ಹೋಗುತ್ತಲ್ಲ. ಓಕೆ, 4ರಲ್ಲಿ ಬರೆಯೋಣ. 4 1 4 ಸಾರಿ 4 1 4 8 32 2 ಉಳಿತು. 4ರಲ್ಲಿ ಹೋಗಲ್ಲ. 7ರಲ್ಲಿ ಹೋಗಲ್ಲ. 2ರಲ್ಲಿ ಹೊಡೆದು ನೋಡೋಣ. ಮೊದಲು 2 2 1 2 1 ಉಳಿತು. 2 7 14 2 1 2 71 ಬಂತು. 171. 3ರಲ್ಲಿ ಹೋಗುತ್ತೆ. 2 × 3 × 3 6 18 3 7 21 67 ಬಂತು. 67 ಬಂತ. 67 ಇದರಲ್ಲಿ ಹೋಗುತ್ತೆ. ಭಾಗ ಇದರಲ್ಲೇನು ಹೋಗಲ್ಲ. ಇದು 3 6 18 ಆಗುತ್ತೆ. 18 ಬರಲ್ಲ. 3 5 15 3 7 21 19 3ರಲ್ಲಿ ಆಗುತ್ತೆ. ಮತ್ತಿದು 19 × 3 × 3 × 2 ಈ ವ್ಯಾಲ್ಯೂ ಬಂತು. ಓಕೆ, 3 3 9 9 2 18 18 19 ಓಕೆ ಕರೆಕ್ಟ್ ಆಗುತ್ತೆ. ಇದ್ರ ವ್ಯಾಲ್ಯೂ ಏನು ಬಂತು, 18 ಮತ್ತು 19 ಎರಡು ಮಲ್ಟಿಪ್ಲೈ ಮಾಡಿದ್ರೆ ಈ ವ್ಯಾಲ್ಯೂ ಬರ್ತೈತೆ, ಎರಡು ಆ್ಯಡ್ ಮಾಡಿದ್ರೆ 37 ಬರ್ತೈತೆ. ದೆನ್ y = 89 19 ಮೈನಸ್ ಪ್ಲಸ್ ಇರೋದ್ರಿಂದ ಪ್ಲಸ್ ಆಯಿತು. ಈ 89 19 ಆಲ್ವೇಸ್ 3√3ಗಿಂತ ಜಾಸ್ತಿನೇ ಇದೆ. ಇದು √5ಗಿಂತ ಜಾಸ್ತಿ ಇದೆ. √5 ವ್ಯಾಲ್ಯೂ ಮ್ಯಾಕ್ಸಿಮಮ್ ಏನು ಬರ್ಬೋದು, 2.1 ಸಮಥಿಂಗ್ ಬರ್ಬೋದು. 2.1 ಸಮಥಿಂಗ್ ಬರ್ಬೋದು. 2.1 × 3 ಅಂದರೆ 6. ಮ್ಯಾಕ್ಸ್ ಅಂದರೆ 6 ವ್ಯಾಲ್ಯೂ ಬರ್ಬೋದು ಎಕ್ಸ್ದು. ಅದಕ್ಕೋಸ್ಕರ ಇದು ಆಲ್ರೆಡಿ 18 19 ಇರೋದ್ರಿಂದ y = x. y = x. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ಕ್ವಶನ್ ಇಲ್ಲಿ ಟ್ರೈ ಮಾಡಿರಿ. ಅದಾದ ನಂತರ ನಾನು ಎಕ್ಸ್ಪ್ಲೇನ್ ಮಾಡಿದಾಗ ಇನ್ನೂ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ನಿಮಗೆ. ಇದಾದ ನಂತರ 4 ಕ್ವಶನ್ಸ್ಗಳು ಹೋಮ್ವರ್ಕ್ ಕೊಡಲಾಗುತ್ತೆ. ಆ 4 ಕ್ವಶನ್ಸ್ಗಳು ಹೋಮ್ವರ್ಕ್ ತೊಗೊಂಡು, ಇದು ಕೊನೆ ಕ್ವಶನ್ ಆಗಿರ್ತೈತೆ ನಾನು ಸಾಲ್ವ್ ಮಾಡೋದು. ಅದಾದ ನಂತರ ಬರ್ತಕ್ಕಂಥ 4 ಕ್ವಶನ್ಸ್ಗಳು ಹೋಮ್ವರ್ಕ್ ಕೊಡ್ತೀನಿ. ಅದು ನೆಕ್ಸ್ಟ್ ಕ್ಲಾಸಲ್ಲಿ ಸಾಲ್ವ್ ಮಾಡೋಣ ಅವುಗಳನ್ನು. ರೂಟ್ ಇವೆರಡು ಕಾನ್ಸೆಪ್ಟ್ಗಳು ನೆನ್ಪಿಟ್ಕೋಬೇಕು. ವೇರಿಯೇಬಲ್ ಅಂಡರ್ ರೂಟ್ ಒಳಗಿದ್ರೆ ಯಾವ ರೀತಿ ಸಾಲ್ವ್ ಮಾಡಬೇಕು, ಆಮೇಲೆ ಕಾನ್ಸ್ಟೆಂಟ್ ವ್ಯಾಲ್ಯೂ ಒಳಗಡೆ ಇದ್ದರೆ, ರೂಟ್ ಒಳಗಡೆ ಇದ್ದರೆ ಯಾವ ರೀತಿ ಸಾಲ್ವ್ ಮಾಡ್ಬೇಕು ಅನ್ನೋದನ್ನ ಕರೆಕ್ಟಾಗಿ ಕಲ್ತ್ಕೊಬಿಡ್ರಿ. ಈ ಥರದ ಕ್ವಶನ್ಸ್ಗಳು ಎಕ್ಸಾಮಲ್ಲಿ ಬರ್ತವೆ. ಈ ಥರದ್ದು ಜನರಲಿ PO ಪ್ರಿಲಿಮ್ಸ್ ಎಕ್ಸಾಮ್ಸ್ಗಳಲ್ಲಿ ನೋಡ್ತೀವಿ, ಮತ್ತು ನಿಮ್ಮ ಕ್ಲರ್ಕ್ ಮೇನ್ಸ್ ಎಕ್ಸಾಮ್ಸ್ಗಳಲ್ಲಿ ಈ ಥರದ ಕ್ವಶನ್ಸ್ಗಳು ನೋಡ್ಬೋದು ನಾವು. ಟ್ರೈ ಮಾಡಿದ್ರೆ ಅಂತ ಅನ್ಕೊತೀನಿ. ನೋಡೋಣ ಕ್ವಶನಲ್ಲಿ ಏನಿದೆ. ಫಸ್ಟ್ ಕ್ವಶನ್ ಬಿಡ್ಸೋಣ ನಾವು. x² + 17√2x ಐತೆ ಪ್ಲಸ್ 144 ಅದ. ಮೊದಲ ಸ್ಟೆಪ್ ಏನು ನಮ್ಮದು, ರೂಟ್ ಒಳಗಿರೋ ವ್ಯಾಲ್ಯೂವಿಂದ ಇದಕ್ಕೆ ಡಿವೈಡ್ ಮಾಡೋದು. ಡಿವೈಡ್ ಮಾಡಿರಿ ಡೈರೆಕ್ಟ್ x² + 17 ಉಳಿತು. ಈ ರೂಟ್ ಒಳಗಿನ ಮಾಡಿರ್ತೀವಿ ಅಂದಮೇಲೆ ಇದಕ್ಕೆ ವ್ಯಾಲ್ಯೂ ಬರೆಯೋದಿಲ್ಲ, ಇಲ್ಲಿ ಡೈರೆಕ್ಟ್ x ಬರ್ತೀವಿ. ಡಿವೈಡೆಡ್ ಬೈ 2 ಮಾಡಿದಾಗ 72 ಆಯ್ತು. ಇದು = 0 ಬಂತು.
ಇದನ್ನು 8 7 56, 8 8 64, 8 9 72. ಇದನ್ನು 8 8 9 ಬರಿಬೋದು. 8ರಲ್ಲಿ 9 ಸೇರಿಸಿದ್ರೆ 16, ಇದು 17. ಆ್ಯಂಡ್ ದೆನ್ ಎಕ್ಸ್ ವ್ಯಾಲ್ಯೂ ಏನು ಬಂತು 8 ಮತ್ತು 9, ಬಟ್ ಇವೆರಡು ಮೈನಸ್ ಬರ್ತವೆ, -8 -9. ಆಮೇಲೆ √2 ರಿಮೂವ್ ಮಾಡಿದ್ದೀವಿ ಅಂತೇಳಿ √2 ಇಲ್ಲಿ ತಂದಿಟ್ವಿ. ಇದ್ರ ವ್ಯಾಲ್ಯೂ ಇದು ಬಂತು. ನೆಕ್ಸ್ಟ್ ನೋಡೋಣ, ಇದಕ್ಕೆ ಬರೋಣ. y ಕಡೆ y² + 11 √2y + 60 ಅಂತ ಐತೆ. ಡೈರೆಕ್ಟ್ ಕ್ವಶನ್ ನೆಕ್ಸ್ಟ್ ಏನು ಮಾಡಬೇಕು ಪ್ರೊಸೆಸ್, ಇದು 2 ಇಂದ ಇದಕ್ಕೆ ಮಲ್ಟಿಪ್ಲೈ ಮಾಡಬೇಕು, ಇದು ಡಿವೈಡ್ ಮಾಡೋದು. y² + 11 2 ದಿಂದ ಡಿವೈಡ್ ಮಾಡಿದ್ದೀವಿ ಅಂತ ರೂಟ್ ಕೂಡ ಹೋಗ್ಬಿಡುತ್ತೆ. ಡೈರೆಕ್ಟ್ y ಬಂತಿಲ್ಲಿ +30 ಬಂತು = 0. ಇದು 6 5 30 ಅಂತ ಬರಿಬೋದು. 6ರಲ್ಲಿ ಸೇರಿಸಿದ್ರೆ 11. ದೆನ್ y ಏನು ಬರುತ್ತೆ -6 sin -5. √2 ರಿಮೂವ್ ಮಾಡಿದ್ರಿಂದ √2 ಎರಡರಲ್ಲೂ ಇಟ್ವಿ. ಇದು ವ್ಯಾಲ್ಯೂ ಇದ್ರದ್ದು ಬಂದು ಕಂಪೇರ್ ಮಾಡಿದ್ರೆ ಇವಾಗ -√8 ಮೊದಲು ಎಕ್ಸ್ ತೊಗೊಂಡ್ರೆ ಎಕ್ಸ್ದು -√8 ಎಲ್ಲ ಕಡೆ ರೂಟ್ ಇರೋದ್ರಿಂದ √2 ಎಲ್ಲದರಲ್ಲಿ ಇರೋದ್ರಿಂದ √2 ನೆಗ್ಲೆಕ್ಟ್ ಮಾಡಿರಿ. ಡೈರೆಕ್ಟ್ ಏನು ಮಾಡಿರಿ, ಇದ್ರದ್ದು ವ್ಯಾಲ್ಯೂ x = -8 -9 ಅಂತವ್ರಿ. ಇಲ್ಲಿ y = -6 -5 ಅಂತ ತೊಗೊಂಡ್ಬಿಡ್ರಿ. ಎಲ್ಲದರಲ್ಲೂ √2 ಇರೋದ್ರಿಂದ, ಎಲ್ಲದರಲ್ಲೂ √2 ಕಾಮನ್ ಇರೋದ್ರಿಂದ. ದೆನ್ ಎಕ್ಸ್ದು ಕಂಪೇರ್ ಮಾಡಿರಿ. -8 ತೊಗೊಂಡ್ವಿ. -8 ತೊಗೊಂಡ್ರೆ -6 -5ಗಿಂತ ಸಣ್ಣದೈತೆ. -6 ಮತ್ತು -5ಗಿಂತ ಇದು ಸಣ್ಣದೈತೆ. ಆಮೇಲೆ -9 ತೊಗೊಂಡು ಕೂಡ ಇದು ಸಣ್ಣದೇ ಐತೆ yಗಿಂತ. ಅದಕ್ಕೋಸ್ಕರ x is lesser than y. ಆಪ್ಷನ್ ನಂಬರ್ ಸಿ ಕರೆಕ್ಟ್ ಆನ್ಸರ್. ಓಕೆ, ಈ ನೆಕ್ಸ್ಟ್ 4 ಕ್ವಶನ್ಸ್ಗಳು ಸ್ಕ್ರೀನ್ಶಾಟ್ ತಗೊಳ್ರಿ. ಈ ಕ್ವಶನ್ ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ನೆಕ್ಸ್ಟ್ ಕ್ವಶನ್, ಈ ಕ್ವಶನ್ ಸ್ಕ್ರೀನ್ಶಾಟ್ ತಗೊಳ್ರಿ. ನೆಕ್ಸ್ಟ್ ಕ್ವಶನ್ ಸ್ಕ್ರೀನ್ಶಾಟ್ ತಗೊಳ್ರಿ. ಕ್ವಶನ್ ನಂಬರ್ 48. ಕ್ವಶನ್ ನಂಬರ್ 49 ಸ್ಕ್ರೀನ್ಶಾಟ್ ತಗೊಳ್ರಿ. ಕ್ವಶನ್ ನಂಬರ್ 50 ಸ್ಕ್ರೀನ್ಶಾಟ್ ತಗೊಳ್ರಿ. ಓಕೆ, ಇಲ್ಲಿವರೆಗೂ ಎಕ್ಸ್ಪ್ಲೇನ್ ಮಾಡಿದ ಅರ್ಥ ಆಗಿದೆ ಅಂತ ಅನ್ಕೊಂತೀನಿ. ಏನೇ ಡೌಟ್ ಇದ್ರು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ಆಮೇಲೆ ಗ್ರೂಪಲ್ಲಿ ತಿಳಿಸ್ರಿ. ಆಮೇಲೆ ನಿಮ್ಮ ಹತ್ರ ಯಾವುದಾದ್ರೂ ಕ್ವಶನ್ಸ್ಗಳಿದ್ದು ಅದನ್ನು ನಿಮ್ಗೆ ಆನ್ಸರ್ ಸಾಲ್ವ್ ಮಾಡುವಾಗ ಬರ್ತಿರ್ಲಿಲ್ಲ ಅಂತಂದರೆ ಆ ಕ್ವಶನ್ಸ್ಗಳು ಕೂಡ ನೀವು ಗ್ರೂಪಲ್ಲಿ ಹಾಕ್ಬೋದು. ಆ ಕ್ವಶನ್ಸ್ಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಡಿಸ್ಕಸ್ ಮಾಡೋಣ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಪ್ಯೂರ್ಲಿ ಮೇನ್ಸ್ ಆಮೇಲೆ ಕೆಲವೊಂದು ಪ್ರಿಲಿಮ್ಸ್ ಲೆವೆಲ್ ಕಾನ್ಸೆಪ್ಟ್ಗಳನ್ನು ಡಿಸ್ಕಸ್ ಮಾಡೋಣ. ಬಟ್ ನೆಕ್ಸ್ಟ್ ಕ್ಲಾಸ್ ಜಾಸ್ತಿ ಮೇನ್ಸ್ ಕಾನ್ಸೆಪ್ಟ್ಗಳೇ ಇರ್ತವೆ. ಮೇನ್ಸಲ್ಲಿ ಕೆಲವೊಂದು PO ಮೇನ್ಸ್ಗಳಲ್ಲಿ ಯಾವ ರೀತಿ ಕ್ವಶನ್ಸ್ಗಳು ಬರ್ತಾವಲ್ಲ ಅವುಗಳನ್ನು ಡಿಸ್ಕಸ್ ಮಾಡೋಣ. ಆಮೇಲೆ ಕ್ಲರ್ಕ್ ಮೇನ್ಸ್ಗಳಲ್ಲೂ ಕೂಡ ಕೆಲವೊಂದು SBI ಕ್ಲರ್ಕ್ ಆಗಿರಲಿ, ಆಮೇಲೆ IBPS ಕ್ಲರ್ಕ್ ಆಗಿರಲಿ, ಆ ಪೇಪರ್ಗಳಲ್ಲಿ ಕೂಡ ಯಾವ ರೀತಿಯ ಕ್ವಶನ್ಸ್ಗಳು ಬರ್ತವೆ. ಬಟ್ IBPS ಕ್ಲರ್ಕಲ್ಲಿ ಇಲ್ಲಿವರೆಗೆ ಏನು ಡಿಸ್ಕಸ್ ಮಾಡಿದ್ದೀವಲ್ಲ ಆ ಥರದ ಕ್ವಶನ್ಸ್ಗಳು ಮ್ಯಾಕ್ಸಿಮಮ್ ಪಾಸಿಬಿಲಿಟಿ ಇದೆ ಮೇನ್ಸಲ್ಲಿ ಬರ್ತಕ್ಕಂಥದ್ದು. ಪ್ರಿಲಿಮ್ಸ್ ಮೇನ್ಸಲ್ಲೆಲ್ಲ ಇಲ್ಲಿವರೆಗೆ ಏನು ಡಿಸ್ಕಸ್ ಮಾಡಿದ್ದೀವಲ್ಲ ಅಷ್ಟೇ ಲೆವೆಲಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳು ನಾವು ನೋಡ್ಬೋದು RRB ಕ್ಲರ್ಕಲ್ಲಿ. ಬಟ್ SBI ಕ್ಲರ್ಕ್ ಮತ್ತು IBPS ಕ್ಲರ್ಕ್ ಮೇನ್ಸಲ್ಲಿ ಸ್ವಲ್ಪ ಲೆವೆಲ್ ಇನ್ಕ್ರೀಸ್ ಇರ್ತೈತೆ. ಆಮೇಲೆ PO ಕ್ವಶನ್ಸ್ಗಳು ಮೇನ್ಸ್ಗಳಲ್ಲಿ ಲೆವೆಲ್ ಅಂತೂ ಡೆಫಿನೆಟ್ಲಿ ಇನ್ಕ್ರೀಸ್ ಇದ್ದೇ ಇರ್ತೈತೆ. ಅವುಗಳನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ, ಆಮೇಲೆ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿಕೊಡ್ರಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು.